Almighty. Worthy is the Lamb, worthy is the Lamb. You are holy. Hallelujah, Hallelujah. Hallelujah. Sarvashaktan Valubani. Hallelujah. Yes, Lord. Hallelujah. Holy, holy are you, Lord God Almighty. Holy, holy are you, Lord God Almighty. Worthy is the Lamb, worthy is the Lamb. You are. Praise the Lord. Hallelujah. Come on, hallelujah. Come on, shout hallelujah. ಓಕೆ, ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸುಂದರವಾದ ನಗುಮುಖವನ್ನು ತೋರಿಸಿರಿ, ಹೇಳ್ರಿ ಯು ಆರ್ ಬ್ಲೆಸ್. ಓಕೆ, ಎಷ್ಟು ಮಂದಿ ಸಂತೋಷ ಪಟ್ರಿ ಉತ್ತೇಜನ ವಾಕ್ಯದಲ್ಲಿ? ಕ್ರಿಸ್ತನ ಜನನವನ್ನು ನಾವು ಸೆಲೆಬ್ರೇಟ್ ಮಾಡುತ್ತೇವೆ, ಬರ್ತ್ ಆಫ್ ಕ್ರೈಸ್ಟ್. ಓಕೆ, ಪಾಸ್ಟರ್ ಜೋಸೆಫ್ ಹೇಳಿದರು, ಬೈಬಲಲ್ಲಿ ಇಲ್ಲಿ ಕೂಡ ಬರೀಲಿಲ್ಲ ಯೇಸು ಸ್ವಾಮಿ ಡಿಸೆಂಬರ್ 25 ಹುಟ್ಟಿದ್ದಂತ. ಇದೆಯಾ? ಬಟ್ ಹುಟ್ಟಿದ್ದಾನೆ, ಬೈಬಲ್ ಹೇಳ್ತದೆ. ರೈಟ್? ಬಟ್ ನಾವು ಸೆಲೆಬ್ರೇಟ್ ಮಾಡುತ್ತೇವೆ ಏನಂತ ಹೇಳಿದರೆ ಆತನು ಹುಟ್ಟಿದ್ದಾನೆ. ಕೆಲವೊಮ್ಮೆ ನಿಮ್ಮ ಅಂಕಲ್, ಆಂಟಿ, ಅಜ್ಜ, ಅಜ್ಜಿಯದ್ದು 75ನೇ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ನನ್ನ UK ಯಿಂದ ಮಗ ಬರಲಿಕ್ಕಿದ್ದಾನೆ, ನನ್ನ ಅಮೆರಿಕದಿಂದ ಮಗಳು ಬರಲಿಕ್ಕಿದ್ದಾಳೆ, ಸಿಂಗಾಪುರ ಮಗಳಿಗೆ ರಜೆ ಇಲ್ಲ ಅಂತ ಹೇಳಿಕೊಂಡು ನೀವೇ ಒಂದು ಡೇಟ್ ಫಿಕ್ಸ್ ಮಾಡ್ತೀರಿ. ರೈಟ್? ಮತ್ತೇನು ಮಾಡ್ತೀರಿ? ಸೆಲೆಬ್ರೇಟ್ ಮಾಡ್ತೀರಿ ಯಾವುದೊಂದು ದಿನ. ಯಾಕೆ? ನಮ್ಮ ಅಪ್ಪನಿಗೆ 75 ವರ್ಷ ಆಯಿತು, ಮದುವೆ ಆಗಿ 50 ವರ್ಷ ಆಯಿತು. ಡಿಸೆಂಬರ್ 3ಕ್ಕೆ ಆದರೆ 20ಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ರೈಟ್? ಯಾಕೆ? ದೇವರು ಅವರ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳು. ಇಲ್ಲಿ ಅನೇಕ ಡಿಬೇಟ್ಗಳು ನಡೆಯುತ್ತವೆ. ರೈಟ್? ಒಂದು ಗುಂಪು ಹೇಳ್ತದೆ 25ನೇ ತಾರೀಕಲ್ಲ, ಯಾಕೆ ನಾವು ಸೆಲೆಬ್ರೇಟ್ ಮಾಡಬೇಕು? ರೈಟ್? 25ನೇ ತಾರೀಕಲ್ಲ, ಬಟ್ ಯೇಸು ಹುಟ್ಟಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ, ಆತನು ಲೋಕಕ್ಕೆ ಕೇಕ್ ಕೊಟ್ಟನು. ಹಾಗೆಯಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ಯಾಕೆ ಮಗನನ್ನು ಕೊಟ್ಟನು? ಕಮಾನ್, ಯಾಕೆ ಮಗನನ್ನು ಕೊಟ್ಟನು? ವಾಟ್ ಇಸ್ ದ ರೀಸನ್ ಜೀಸಸ್ ಕೇಮ್ ಇನ್ ಟು ದಿಸ್ ವರ್ಲ್ಡ್? ಇವತ್ತು ಅನೇಕರಿಗೆ ಗೊತ್ತಿಲ್ಲ ಯಾಕೆ ಯೇಸು ಈ ಲೋಕಕ್ಕೆ ಬಂದನು ಅಂತ. ರೈಟ್?
ಯಾಕೆ ಯೇಸು ಈ ಲೋಕಕ್ಕೆ ಬಂದನು ಗೊತ್ತಿಲ್ಲ. ಇವತ್ತು ಕ್ರಿಸ್ಮಸ್ ಅಂತ ಸಂತಕ್ಲೋಸ್ ಮಾತ್ರ ಒಂದು ಗೊತ್ತು, ಒಂದು ಟೊಪ್ಪಿ ಗೊತ್ತು, ಎಲ್ಲಿ ಹೋದೊಂದು ಬೋರ್ಡಿನ ಮೇಲೆ ಹೀಗೆ ಒಂದಿರ್ತದೆ. 25ಗೆ ಬಿಯರ್ ತುಂಬ ಬಿಸ್ನೆಸ್ ಜೋರಿರ್ತದೆ. ಬಿಯರದ್ದು, ವಿಸ್ಕಿಯದ್ದು, ಡಿಫ್ರೆಂಟ್ ರಮ್ಗಳು, ರೈಟ್. ಅನೇಕರು ಅನ್ನಿಸ್ತಾರೆ ಸೆಲೆಬ್ರೇಷನ್ ಅಂದ್ರೆ ಅದೇ ಅಂತ. ಎಷ್ಟೋ ಮಂದಿ ಗೊತ್ತೇ ಇಲ್ಲ ಯೇಸು ಹುಟ್ಟಿದ ಸೆಲೆಬ್ರೇಷನ್ ಅಂತ ಗೊತ್ತೇ ಇಲ್ಲ, ಖಾಲಿ ಸಂತಕ್ಲೋಸ್ ಬಗ್ಗೆ ಗೊತ್ತಿದೆ ಅನೇಕರಿಗೆ. ಈ ಸಂಜೆಯಿಂದ ಸ್ಟಾರ್ಟ್ ಆಗ್ತದೆ, ಪಬ್ಗಳು ಬ್ಯುಸಿ ಆಲ್ ಓವರ್ ದ ವರ್ಲ್ಡ್. ಇಡೀ ವರ್ಷದಲ್ಲಿ ಆಗದ ಬಿಸ್ನೆಸ್ 24ನೇ ತಾರೀಕು ರಾತ್ರಿ ಆಗ್ತದೆ. ಇಡೀ ವರ್ಷದಲ್ಲಿ ಸೇಲ್ ಆಗದಂತ ಬಿಯರ್ 24ನೇ ರಾತ್ರಿ ಆಗ್ತದೆ, ರೈಟ್. ಬಟ್ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ ಡಿಫರೆಂಟ್ಲಿ. ಓಕೆ, ಓದುವ ಒಂದು ವಚನವನ್ನು ನಾವು ಓದುವ. ಲೂಕ್ ಚಾಪ್ಟರ್ 1:11. ಲೂಕ್ ಚಾಪ್ಟರ್ 1:11. ಕರ್ತನ ದೂತನು ಧೂಪಪೀಠದ 2 ಚಾಪ್ಟರ್ 11. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಯಾರು ಹೇಳುವಂಥದ್ದಿದು? ದೇವದೂತರು ಫಸ್ಟ್ ಮೆಸೇಜ್ ಕೊಡ್ತಾರೆ ಕುರುಬರಿಗೆ. ದೇವದೂತರು ಫಸ್ಟ್ ಮೆಸೇಜ್ ಕೊಡ್ತಾರೆ ಕುರುಬರಿಗೆ. ಆ ಕುರುಬರಿಗೆ ದೇವದೂತ ಬಂದು ಹೇಳ್ತಾನೆ, ಅದೇನೆಂದರೆ, ಈ ಹೊತ್ತು, ಹೇಳ್ರಿ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ರಕ್ಷಕನಾಗಿ, ರಕ್ಷಕನಾಗಿ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಯಾವುದರಿಂದ ರಕ್ಷಣೆ? ನಿತ್ಯ ಮರಣದಿಂದ, ನಿತ್ಯ ಬೆಂಕಿಯಿಂದ ನಮಗೆ ರಕ್ಷಣೆ, ರೈಟ್. ನಿತ್ಯ ಮರಣದಿಂದ ನಮಗೆ ರಕ್ಷಣೆ. ಆದಾಮನ ಸಂಬಂಧದಿಂದ ಯಾರೆಲ್ಲ ನಾವು ಹುಟ್ಟಿದ್ದೇವೆ, ನಾವು ಪಾಪಿಗಳಾಗಿ ನಾವು ಹುಟ್ಟಿದ್ದೇವೆ. ನಾವು ಪಾಪ ಮಾಡಿದ್ದರಿಂದ ನಾವು ಪಾಪಿಗಳಲ್ಲ. ನಾವು ಹುಟ್ಟುವಾಗಲೇ ಬ್ಲಡ್ ರಿಲೇಶನ್ಶಿಪ್ನಿಂದ ನಾವು ಪಾಪಿಗಳಾಗಿ ಹುಟ್ಟಿದ್ದೆವು. ಬಟ್ ಯೇಸು ಕ್ರಿಸ್ತನು ಕನ್ಯಾ ಮರಿಯಳ ಗರ್ಭದಲ್ಲಿ, ಆತನು ಪುರುಷ ಸಂಪರ್ಕವಿಲ್ಲದೆ ದೇವರ ವಾಕ್ಯದ ಮೂಲಕ ಆತನು ಹುಟ್ಟಿದ. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ, ರೈಟ್. ದೇವರು ಮನುಷ್ಯನಾಗಿ ಫ್ಲಶ್ ಅನ್ನು ಧರಿಸಿ, ಶರೀರವನ್ನು ಧರಿಸಿ ಈ ಲೋಕಕ್ಕೆ ಬಂದ. ಯೇಸು ಸ್ವಾಮಿ ಮೊದಲೇ ಪರಲೋಕದಲ್ಲಿದ್ದ. ಯೇಸು ಸ್ವಾಮಿ ಹೇಳಿದ, ಅಬ್ರಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನು ಇದ್ದೇನೆ. ಇದು ಅವರಿಗೆ ಫೂಲಿಶ್ನೆಸ್ ಕಂಡಿತ್ತು, ಹುಚ್ಚುತನವಾಗಿ ಕಂಡಿತ್ತು. ನಿನಗಿನ್ನು 50 ವರ್ಷ ಆಗಲಿಲ್ಲ, ಅಬ್ರಾಮನ್ಗಿಂತ ಮುಂಚೆ ನಾನು ಇದ್ದೆ ಅಂತ ಹೇಳ್ತಾ ಇದ್ದೀಯ. ಯೇಸು ಸ್ವಾಮಿ ಸ್ಪಿರಿಚುವಲಿ ಮಾತಾಡ್ತಾ ಇದ್ದ. ಇವರು ನ್ಯಾಚುರಲಿ, ಸ್ವಾಭಾವಿಕವಾಗಿ ತಿಳಿತಾ ಇದ್ದರು. ಅದಕ್ಕೋಸ್ಕರ ಅವರಿಗೆ ಹುಚ್ಚು ಮಾತಾಗಿ ಕೇಳಿತ್ತು, ಫೂಲಿಶ್ನೆಸ್. ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ನ್ಯಾಚುರಲ್ ಮ್ಯಾನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್, ದೇ ಆರ್ ಫೂಲಿಶ್ನೆಸ್ ಟು ದೆಮ್. ಹುಚ್ಚು ಮಾತಾಗಿದೆ. ದೇ ಆರ್ ಆಲ್ ಸ್ಪಿರಿಚುವಲಿ ಡಿಸರ್ನ್. ಕಮ ಹೇಳಿ, ದೇ ಆರ್ ಆಲ್ ಸ್ಪಿರಿಚುವಲಿ ಡಿಸರ್ನ್. ಹೇಳಿ, ಆತ್ಮಿಕವಾಗಿ ಗ್ರಹಿಸುವಂಥದ್ದು. ವಿ ಆರ್ ಲಿವಿಂಗ್ ಇನ್ 2 ವರ್ಲ್ಡ್. 2 ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಂಬರ್ 1, ಫಿಸಿಕಲ್ ವರ್ಲ್ಡ್, ವಿಸಿಬಲ್ ವರ್ಲ್ಡ್ ಅಂಡ್ ಇನ್ವಿಸಿಬಲ್ ವರ್ಲ್ಡ್. ಕಾಣದ ಲೋಕ ಅಂತ ಹೇಳ್ತಾರೆ. ಕಾಣದ ಲೋಕ, ಈ ಕಾಣುವ ಲೋಕವನ್ನು ಹುಟ್ಟಿಸಿದ್ದಾನೆ, ಬರ್ತ್ ಮಾಡಿದ್ದಾನೆ. ಕಾಣಿಸುವಂತ ಈ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯಿಂದ ಗ್ರಹಿಸ್ತೇವೆ. ಹಲೋ, ಮೇ ಬಿ ಟ್ರುತ್ ಅನ್ನು ನೀವು ಅನೇಕ ಸಂದರ್ಭದಲ್ಲಿ ಕೇಳಿರಬಹುದು.
ಬಟ್ ನೀವು ಒಳಗೆ ತೆಗೆದುಕೊಂಡಾಗ ಇದು ನಿಮ್ಮನ್ನು ರಿವೈವ್ ಮಾಡುತ್ತದೆ, ರಿಫ್ರೆಶ್ ಮಾಡುತ್ತದೆ, ಸ್ಟರ್ ಮಾಡುತ್ತದೆ, ಬಿಲ್ಡ್ ಮಾಡುತ್ತದೆ, ಪುನಃ ಎನ್ಲೈಟ್ ಮಾಡುತ್ತದೆ. ನಿಮಗೆ ಲೈಟಿನ ಬಗ್ಗೆ ನಾಲೆಜ್ ಇರಬಹುದು, ಲೈಟ್ ಹಾಕಿದಾಗ ಮಾತ್ರ ಏನಾಗ್ತದೆ, ನಿಜ ಅಂಶ ನಿಮಗೆ ಕಾಣ್ತದೆ. ದ ವರ್ಡ್ ಪ್ರೀಚ್ ಮಾಡುವುದಂದ್ರೆ ನಿಮಗೆ ಪುನಃ ಲೈಟ್ ಕೊಡುವಂತಹದ್ದು, ಪುನಃ ನಿಮ್ಮ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡ್ ಅನ್ನು ಎನ್ಲೈಟ್ ಮಾಡುವಂತಹದ್ದು. ಕೇಳ್ತಾ ಇದೆಯಾ ನಾನು ಮಾತಾಡುವಂಥದ್ದು? ಎರಡು ಲೋಕದಲ್ಲಿ. ಬಟ್ ಆದಾಮನು ಏನಾದ, ಯಾವಾಗ ಆತನು ಪಾಪ ಮಾಡಿದ, ಸ್ಪಿರಿಚುವಲಿ ದೇವರ ರಿಲೇಶನ್ಶಿಪ್ ಅನ್ನು ಡಿಸ್ಕನೆಕ್ಟ್ ಆದ, ಅನ್ಯೋನ್ಯತೆಯನ್ನು ಕಳಕೊಂಡ. ಮನುಷ್ಯನ ಆತ್ಮ ದೇವರ ಆತ್ಮ ವಿಂಗಡವಾದ. ಬಟ್ ಯೇಸು ಕ್ರಿಸ್ತನು ಬಂದು, ಎರಡನೇ ಆದಾಮನಿ ಬಂದು ಎಲ್ಲಾ ಮನುಷ್ಯರ ಪಾಪಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಆತನು ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಿನ್ನ ಹೃದಯದಿಂದ ನೀನು ನಂಬಿದರೆ ಬೈಬಲ್ ಹೇಳ್ತದೆ, ನೀನು ನಿತ್ಯ ಜೀವವನ್ನು ಹೊಂದಿತ್ತಿ, ದೇವರ ಮಗನಾಗುತ್ತಿ, ದೇವರ ಅನ್ಯೋನ್ಯತೆಗೆ ಸೇರುತ್ತಿ, ನೀನು ರಿಲೇಶನ್ಶಿಪ್ಗೆ ಸೇರುತ್ತಿ, ಯಾವುದೇ ಮತಕ್ಕೆ ಸೇರುವುದಿಲ್ಲ. ರೈಟ್? ನೀನು ಸಭೆಗೆ ಸೇರುತ್ತಿ, ಸಭೆ ಎಂಬ ನಾವೇ ಒಳಗೆ ನೀನು ಸೇರುತ್ತಿ. ಹಲ್ಲೆಲೂಯ. ಸಭೆಯಲ್ಲಿ ನೀನು ಇರುತ್ತಿ, ನಿತ್ಯತ್ವಕ್ಕೆ ನೀನು ಆತನೊಟ್ಟಿಗೆ ಬಾಳುತ್ತಿ. ಇವತ್ತು ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಅವರಿಗೆ ಯೇಸುವಿನ ಬಗ್ಗೆ ಗೊತ್ತಿಲ್ಲ. ದೇ ಡೋಂಟ್ ನೋ ಜೀಸಸ್. ಅವರಿಗೆ ಯೇಸು ಬಗ್ಗೆ ಗೊತ್ತಿಲ್ಲ, ಯೇಸು ಯಾಕೆ ಬಂದ ಅಂತ ಗೊತ್ತಿಲ್ಲ. ರೈಟ್? ಬಟ್ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ, ನಾವು ಅನುಕೂಲ ಕಾಲದಲ್ಲಿಯೂ ಅನಾನುಕೂಲ ಕಾಲದಲ್ಲಿಯೂ ದೇವರ ವಾಕ್ಯದಲ್ಲಿ ಆಸಕ್ತರಾಗಿ ನಾವು ಸುವಾರ್ತೆಯನ್ನು ಇತರರಿಗೆ ಹೇಳಬೇಕು. ಸಿಕ್ಕಿದ ಆಪರ್ಚುನಿಟಿಯನ್ನು ನಾವು ಯೂಸ್ ಮಾಡಬೇಕು ಸುವಾರ್ತೆಯನ್ನು ಹೇಳಲಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಹತ್ರ ದೇವರು ಲೆಕ್ಕ ಕೇಳುತ್ತಾನೆ. ಖಾಲಿ ನಾವು ಸೆಲೆಬ್ರೇಟ್ ಮಾಡಿದ್ದರಿಂದ ದೇವರಿಗೆ ಖುಷಿ ಆಗುವುದಿಲ್ಲ, ನಾವು ಡ್ಯಾನ್ಸ್ ಮಾಡಿದ್ದರಿಂದ ಖುಷಿ ಆಗುವುದಿಲ್ಲ. ಕೇವಲ ಆರಾಧನೆ ಮಾಡಿದ್ದರಿಂದ ಮಾತ್ರ ಅಲ್ಲ, ನಾವು ಯಾವಾಗ ಒಬ್ಬ ವ್ಯಕ್ತಿಗೆ ಏಸು ಯಾಕೆ ಬಂದನೆಂದು ಸುವಾರ್ತೆಯನ್ನು ಹೇಳುವುದಾದರೆ ಪರಲೋಕದಲ್ಲಿ ಸೆಲೆಬ್ರೇಷನ್ ಆಗುತ್ತದೆ. ಹಲ್ಲೆಲೂಯ. 15ನೇ ಅಧ್ಯಾಯ 9ನೇ ವಚನ ಓದಿರಿ. ಲೂಕ್ ಚಾಪ್ಟರ್ 15, ಲೂಕ್ ಚಾಪ್ಟರ್ 15, 9 and 11. ಮುಂದೆ ಓದಿ 11ನೇ ವಚನ 10ರಿಂದ ಓದಿ ಎಲ್ಲರೂ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದ. ನೆಕ್ಸ್ಟ್ ಯಾರ ಮುಂದೆ? ನೆಕ್ಸ್ಟ್ ಇನ್ನೂ ಆತನು ಹೇಳಿದನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಇರಲಿ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದರೆ ಏನಾಗ್ತದೆ? ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೆಯುತ್ತದೆ, ಸಂತೋಷವಾಗ್ತದೆ. Likewise, I say to you, there is joy in the presence of the angel of God over one sinner who repent. One sinner. ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗುವುದಾದರೆ ಪರಲೋಕದಲ್ಲಿ ಸಂತೋಷ ಪಡುತ್ತೆ. ನಾವು ಪರಲೋಕವನ್ನು ಸಂತೋಷಪಡಿಸುವವರು. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಅಟ್ಲೀಸ್ಟ್ ಈ ಒಂದು ಸೀಸನ್ ಅಲ್ಲಿ ಅಟ್ಲೀಸ್ಟ್ ಪ್ರೇ ಅಂಡ್ ಸ್ಪೀಕ್ ಗಾಡ್ಸ್ ವರ್ಡ್. ಯಾರಾದ್ರೂ ನಿಮಗೆ ಕ್ರಿಸ್ಮಸ್ ಏನಂತ ಕೇಳಿದರೆ ಯೇಸುವಿನ ಬಗ್ಗೆ ನಿಮಗೆ ಹೇಳುವಂತ ಒಂದು ಆಪರ್ಚುನಿಟಿ. ಒಬ್ಬ ಪಾಪಿ ಈ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗುವುದಾದರೆ, ಒಬ್ಬನು ಯೇಸುವನ್ನು ಅಂಗೀಕಾರ ಮಾಡುವುದಾದರೆ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೀತದೆ. ರಿಯಲ್ ಸೆಲೆಬ್ರೇಷನ್ ಪರಲೋಕದಲ್ಲಿ ನಡೀತದೆ. ಹಲ್ಲೆಲೂಯಾ. ದೇವದೂತರ ಮುಂದೆ ಸೆಲೆಬ್ರೇಷನ್ ನಡೀತದೆ. ಹೇಳಿ, ನಾವು ಪರಲೋಕದಲ್ಲಿ ಸೆಲೆಬ್ರೇಷನ್ ಆಗುವುದನ್ನು ನಾವು ನೋಡ್ತೇವೆ. ಒಬ್ಬ ಪಾಪಿ, ಯಾಕಂದ್ರೆ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ತನ್ನ ಪ್ರಾಣಕ್ಕೆ ರಕ್ಷಣೆಗೆ ಆತನು ಏನು ಈಡು ಕೊಟ್ಟಾನು, ಏನು ಕ್ರಯ ಕೊಟ್ಟಾನು? ಓದಿರಿ 16, 16, 26 ಮತ್ತಾಯ. ಓದಿ ಮತ್ತಾಯ ಓದಿ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು,
ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟ? ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಸಿ, ಫಾರ್ ವಾಟ್ ಪ್ರಾಫಿಟ್ is it to a man if he gain the whole world and loses his own soul? Or what will a man give in exchange for his soul? ಏನು ಕ್ರಯ ಕೊಟ್ಟಾನು? ಏನು ಹಣ ಕೊಟ್ಟಾನು? ಕಮಾನ್ ಪಕ್ಕದವರಿಗೆ ಏನು ಕ್ರಯ ಕೊಟ್ಟಾನು? ಆರ್ ಯು ಸೀರಿಯಸ್? ಸುವಾರ್ತೆಯ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ? ನಾನೊಂದು ವಿಡಿಯೋ ಪ್ಲೇ ಮಾಡಲಿಕ್ಕೆ ನೋಡ್ತೇನೆ, ಒಂದು ಅನಿಮೇಷನ್ ವಿಡಿಯೋ. ಜಸ್ಟ್ ಅದನ್ನು ನೋಡ್ರಿ, ಜಸ್ಟ್ ಮೆಡಿಟೇಟ್ ಮಾಡ್ರಿ. ಎಸ್, ಸೌಂಡ್ ಕೊಡಿ. Somebody please help us! Help us! Somebody please help us! Look out! It's huge! We need help, quickly! God, you are worthy! Hallelujah! We praise your name, O Lord! You are worthy to be praised! We give you all the glory! There are people drowning outside! We need to go and save them! Many are drowning outside, and we need to go and save them. Is that not the job of the evangelism department? That is the job of the evangelism department. The evangelism department should go and save them. Help us! Somebody please help us! We would go and save them. Show us where they are. Where are the rest of the church? It is only the evangelism team that came out. We need 28 boats to save them. Evangelism team can only fit into 3 boats. Help us! ಆಯ್ತಾ? ಆಗಲಿಲ್ಲ. ಏನು ಮಾಡ್ತಾ ಇದ್ದೀರಿ? Somebody please help us! We would go and save them. Show us where they are. Where are the rest of the church? It is only the evangelism team that came out. We need 28 boats to save them. Evangelism team can only fit into 3 boats. Help us! Somebody please help us! We're drowning! Help!
How far? Were you able to save all of them? How can you save all when we sent only 3 boats instead of 28 boats? God's own image in man was the image of love, until the storms of sin ruffled the waters and the reflection was distorted. But God was not outwitted. He invested all he had for everyone who ever lived. My friend, I'm here to tell you, the Church of Jesus Christ is not a pleasure boat, but a lifeboat for saving souls. And every hand is needed on deck. ಹಲ್ಲೆಲೂಯಾ. ಸುವಾರ್ತೆ ಸಾರುವಂಥದ್ದು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ. ಸಭೆ ಎಂಬುವಂಥದ್ದೊಂದು ಬೋಟ್ ಇದ್ದಾಗ, ರೈಟ್? ಸಭೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ನೋಡಿದೆ, ರೈಟ್? ಆಶೇರ್, ವೆಲ್ಕಮ್ ಟೀಮ್, ಮೀಡಿಯಾ ಟೀಮ್, ಮತ್ತು ಕೊಯರ್ ಟೀಮ್. ಬಟ್ ಹೊರಗೆ ಜನ ಮುಳುಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಿನ್ನ ರೆಸ್ಪಾನ್ಸಿಬಿಲಿಟಿ. ಅದು ಕೇವಲ ಇವ್ಯಾಂಜಲಿಸಮ್ ಟೀಮ್ ಅಂತನೂ ನಮ್ಮ ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬರು ಒಬ್ಬೊಬ್ಬ ವಿಶ್ವಾಸಿ ಆತನು ಇವ್ಯಾಂಜಲಿಸ್ಟ್ ಆಗಿದ್ದಾನೆ. ಸುವಾರ್ತೆಯನ್ನು ನಾವು ಸಾರಬೇಕು. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು, ಯಾಕೆ ಆತನು ಹುಟ್ಟಿದನು, ಯಾಕೆ ಆತನು ಹೂಣಲ್ಪಟ್ಟನು, ಯಾಕೆ ಆತನು ಪುನರುತ್ಥಾನಾದನು. ನೀವು ಸುವಾರ್ತೆ ಹೇಳುವುದಂದರೆ, ನೀವು ಪ್ರಾರ್ಥನೆ ಮಾಡುವುದಂದರೆ ಮುಳುಗುವಂಥ ಜನರನ್ನು ಸಭೆ ಎಂಬ ಬೋಟಿಗೆ, ರಕ್ಷಣೆ ಎಂಬ ಬೋಟಿಗೆ ನಾವು ಎಳೆಯುವಂಥದ್ದಾಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮ್ಮ ಕೇವಲ ಒಂದು ಡ್ಯೂಟಿ ಅಷ್ಟೇ, ನಮ್ಮದಲ್ಲ ಕೆಲಸ, ಅದು ಅವರದ್ದು ಕೆಲಸ. ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ. ಒಂದು ವಚನವನ್ನು ನಿಮಗೆ ಓದ್ತೇನೆ, 24ನೇ ವಚನ, 24:11 ಜಾನೋಕ್ತಿ. ಎಷ್ಟು ಮಂದಿ ಅರ್ಥ ಆಯ್ತು? ಇದು ಇಂಗ್ಲಿಷ್ನಲ್ಲಿತ್ತು. ಕೊಲೆಗೆ ಸೆಳೆಯಲ್ಪಟ್ಟವರನ್ನು ರಕ್ಷಿಸು, ಸಂಹಾರಕ್ಕೆ ಗುರಿಯಾದವರನ್ನು ತಪ್ಪಿಸುವುದಿಲ್ಲವೇ? ನೆಕ್ಸ್ಟ್, ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ? ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ? ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ. ರೈಟ್? ಕೊಲೆಗೆ ಸೆಳೆಯಲ್ಪಟ್ಟವರನ್ನು, ನಿತ್ಯ ನರಕಕ್ಕೆ ಹೋದವರನ್ನು ಎಳೆದು ರಕ್ಷಿಸುವ ಅಂತ ಬೈಬಲ್ ಹೇಳ್ತದೆ. ಇದು ನಿನ್ನದು ಮತ್ತು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದೆ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದರೆ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸೆಲೆಬ್ರೇಷನ್ ನಡೆಯುತ್ತದೆ. ಕಮಾನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ? ಎಲ್ಲಿ ಇಟ್ಟಿದ್ದಾನೆ? ಒಂದು ಉದ್ದೇಶಕ್ಕೋಸ್ಕರ ದೇವರು ಆ ಸ್ಥಳದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ. ದೇವರು ನಿಮ್ಮನ್ನು ಇಟ್ಟ ಉದ್ದೇಶ ಏನಂತ ಹೇಳಿದರೆ, ನಿಮಗಿಟ್ಟದ್ದು ಆ ಒಂದು ಸ್ಥಳದಲ್ಲಿ ಜಾಬ್ಗೋಸ್ಕರ ಅಲ್ಲ. ಜಾಬ್ ಇಸ್ ಎ ರೀಸನ್, ಎಜುಕೇಶನ್ ಇಸ್ ಎ ರೀಸನ್, ಯೋರ್ ಬಿಸ್ನೆಸ್ ಇಸ್ ಎ ರೀಸನ್. ಹಲ್ಲೆಲೂಯಾ. ದೇವರು ನಿನ್ನನ್ನು ಇಟ್ಟ ಉದ್ದೇಶ ಅಂತ ಹೇಳಿದರೆ, ಆ ಸ್ಥಳದಲ್ಲಿ ನೀನು ಅನ್ರೀಚ್ಗೆ ರೀಚ್ ಆಗೋದಕ್ಕೋಸ್ಕರ ಇಟ್ಟಿದ್ದಾನೆ. ಬಟ್ ದೇವರು ನಿನಗೆ ಎಲ್ಲಿ ಇಟ್ಟಿದ್ದಾನೆ, ಅಲ್ಲಿ ನೀನು ಇನ್ನೊಬ್ಬ ವ್ಯಕ್ತಿಗೆ ರೀಚ್ ಆಗದೆ ಕೇವಲ ನಿನ್ನ ಪ್ಲೆಜರ್ ಬೋಟಲ್ಲಿ, ಸಂತೋಷದ ಒಂದು ಎಂಟರ್ಟೈನ್ಮೆಂಟ್ ನಾವೇ ಅಲ್ಲಿ ಕೇವಲ ಇರುವುದಾದರೆ, ಯು ಆರ್ ಇನ್ ಟ್ರಬಲ್. ಕೇಳ್ತಾ ಇದ್ದೀರಾ? ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಅನ್ರೀಚ್ಗೆ ರೀಚ್ ಆಗೋದಕ್ಕೋಸ್ಕರ. ನೀವು ರೀಚ್ ಆಗುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ಗಳಿರ್ತವೆ. ಯಾರೋ ಒಬ್ಬ ವ್ಯಕ್ತಿ ರಥ ಎಷ್ಟು ಮಂದಿ ಗೊತ್ತು? ಎತ್ತಿನ ಗಾಡಿ ಎಷ್ಟು ಮಂದಿ ಗೊತ್ತು?
ಎತ್ತಿನ ಗಾಡಿಯ ಮುಂದೆ ಎತ್ತುಗಳನ್ನು ಕಟ್ಟಬೇಕಾ, ಹಿಂದೆ ಕಟ್ಟಬೇಕಾ? ಕಮಾನ್ ಮಾತಾಡ್ರಿ. ಎಲ್ಲಿ ಕಟ್ಟಬೇಕು? ಮುಂದೆ ಕಟ್ಟಿದರೆ ಗಾಡಿ ಏನಾಗ್ತದೆ, ತನ್ನಷ್ಟಿಗೆ ಅದು ಫಾಲೋ ಮಾಡ್ತದೆ, ಎಳೆಯುತ್ತದೆ. ಗಾಡಿ ಮುಂದೆ ಎತ್ತು ಹಿಂದೆ ಇದ್ದರೆ ಯಾವಾಗಲೂ ಲೈಫಲ್ಲಿ ಸ್ಟ್ರಗಲ್. ನಿಮ್ಮ ಕೆಲಸ ಎಂಬ ಗಾಡಿ ಅದು ಯಾವಾಗಲೂ ಹಿಂದೆ ಆರಾಮ್ಸೆ ಬರುತ್ತದೆ. ನೀವೊಂದು ಉದ್ದೇಶಕ್ಕೋಸ್ಕರ ಒಂದೊಂದು ಕ್ಷೇತ್ರದಲ್ಲಿದ್ದೀರಿ. ಮೇ ಬಿ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ಮೇ ಬಿ ಯು ಆರ್ ಎ ಸ್ಟೂಡೆಂಟ್, ಅಥವಾ ಇಂಜಿನಿಯರ್, ಡಾಕ್ಟರ್, ಲಾಯರ್, ಪೊಲಿಟಿಷಿಯನ್, ಏನೇ ಆಗಿರ್ಬೋದು. ದೇವರು ನಿನ್ನನ್ನು ಸರಿಯಾದ ಉದ್ದೇಶಕ್ಕೆ, ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳದಲ್ಲಿ ದೇವರು ನಿನ್ನನ್ನು ಅನೇಕನ್ನು ರಕ್ಷಿಸೋದಕ್ಕೋಸ್ಕರ ಇಟ್ಟಿದ್ದಾನೆ. ಮೊರ್ದೆಕೈ ಎಸ್ತೇರಳಿಗೆ ಹೇಳ್ತಾನೆ, ಇದೇ ಒಂದು ಟೈಮ್ಗೋಸ್ಕರ ನೀನು ನೇಮಿಸಲ್ಪಟ್ಟಿರಬಹುದು. ಯಾರಿಗೊತ್ತು? ಒಂದು ವೇಳೆ ನೀನು ನಿನ್ನ ಕೆಲಸವನ್ನು ಮಾಡದಿದ್ರೆ ಯಹೂದ್ಯರಿಗಂತೂ ಸಹಾಯ ಬಂದೇ ಬರುತ್ತದೆ. ಬಟ್ ನೀನು ಮಾತ್ರ ಮನೆಯವರೊಂದಿಗೆ ನಾಶ ಆಗ. ಓದಿದರೆ ಎಲ್ಲಿದೆ? 4:11 ವಚನ, 12 ವಚನ, 14 ಎಸ್ತೇರ್ ಗ್ರಂಥ. ಸಿ, ನೀನು ಈಗ ಸುಮ್ಮನೆದ್ದು ಬಿಟ್ಟರೆ, ಎಸ್ತೇರ್ ರಾಣಿಯಾಗಿದ್ದಾಳೆ, ಪಟ್ಟಕ್ಕೆ ಬಂದಾಳೆ, 127 ಸಂಸ್ಥಾನದ ರಾಣಿ, ಒಂದು ಅನಾಥ ಹುಡುಗಿ, ಒಂದು ಗುಲಾಮ ಹುಡುಗಿ. ಒಂದು ಗುಲಾಮ ಹುಡುಗಿ, ಆಕೆ ತಂದೆ ತಾಯಿಗಳು ಸತ್ತಿದ್ದಾರೆ, ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದವಳು. ಹಲೋ, ಇದಿರ ಇಲ್ಲಿ. ಈ ಹುಡುಗಿ ರಾಣಿ ಆಗ್ತಾಳೆ. 127 ಸಂಸ್ಥಾನದ ಭ್ರಷ್ಟಿಗೆ ಬದಲಾಗಿ ಈಗ ರಾಣಿ ಆಗ್ತಾಳೆ. ರಾಣಿ ಆಗಿರುವಾಗ ಯಹೂದ್ಯರಿಗೊಂದು ಸಮಸ್ಯೆ ಬರ್ತದೆ, ಟ್ರಬಲ್. ಎಲ್ಲ ಯಹೂದ್ಯರನ್ನು ಕೊಲ್ಬೇಕಂತ. ಆಗ ಮೊರ್ದೆಕೈ ಧೈರ್ಯವಾಗಿ ಆಕೆಗೆ ಹೇಳ್ತಾನೆ, ನೀನು ಈಗ ಸುಮ್ಮನೆದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯು ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳಿಸ್ತಾರೆ. ಸಿ, who knows whether you have come to the kingdom for such a time as this. Such a time. ದೇವರು ನಿಮ್ಮನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶದಲ್ಲಿ ಇಟ್ಟಿದ್ದಾನೆ. ಇದು ಕತೆ ಅಲ್ಲ, ಇದು ರಿಯಾಲಿಟಿ. ಹಲೋ, ಇದ್ದೀರಾ ಇಲ್ರಿ? ಇದು ಕತೆ ಅಲ್ಲ, ಇದು ಸ್ಟೋರಿ ಅಲ್ಲ, ಇದು ಕೇವಲ ಪ್ರಸಂಗ ಅಂತ ತೆಗೆದುಕೊಳ್ಬೇಡ್ರಿ, ಇದು ಲೈಫ್ ಆಗಿ ತೆಗೆದುಕೊಳ್ರಿ. ಲೈಫ್ ಆಗಿ ತೆಗೆದುಕೊಳ್ರಿ. ದೇವರು ನೀನು ಸ್ಟೂಡೆಂಟ್ ಆಗಿದ್ದರೆ ಒಂದು ರೈಟ್ ಸ್ಕೂಲಲ್ಲಿ ದೇವರು ನಿನ್ನ ಇಟ್ಟಿದ್ದಾನೆ. ರೈಟ್ ಫ್ರೆಂಡ್ಸ್ಗಳಿಗೆ ನೀವು ರೀಚ್ ಆಗೋದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ ಕ್ರಿಸ್ತನ ಪ್ರೀತಿಯನ್ನು ನಾವು ಇತರರಿಗೆ ಶೇರ್ ಮಾಡಬೇಕು. ಯಾಕೆ ಕ್ರಿಸ್ತನು ಈ ಲೋಕಕ್ಕೆ ಬಂದವು? ನಾನು ಹೇಳ್ತೇನೆ, ನೀವು ಈ ಒಂದು ವಿಷಯದಲ್ಲಿ ದೇವರ ಉದ್ದೇಶಕ್ಕೆ ನಿಮ್ಮನ್ನು ಕೊಟ್ಟರೆ, ಕೇಳ್ರಿ, ನಿಮ್ಮ ಜೀವಿತದ ಗಾಡಿ ಇದೆ ನೋಡಿ, ಅದು ಆರಾಮ್ಸೆ ಹಿಂದೆ ಬರುತ್ತದೆ. ನೀವು ಯಾವ ಕೆಲಸದಲ್ಲಿದ್ದೀರಿ ಆ ಕೆಲಸ ನಿಮಗೆ ಬ್ಲೆಸ್ಸಿಂಗ್ ಆಗಿ ಪರಿವರ್ತನೆ. ಯಾವ ಬಿಸ್ನೆಸ್ ಅಲ್ಲಿದ್ದೀರಿ ಆ ಬಿಸ್ನೆಸ್ ನಿಮಗೆ ಬ್ಲೆಸ್ ಆಗಿರುತ್ತದೆ. ಯಾವ ಎಜುಕೇಷನ್ ಅಲ್ಲಿ ಇದ್ದೀರಿ ಆ ಎಜುಕೇಷನ್ ನಿಮಗೆ ಬ್ಲೆಸ್ ಆಗಿರುತ್ತದೆ. ಯಾವ ಜಾಬ್ ನೀವು ಮಾಡ್ತೀರಿ ಆ ಜಾಬ್ ಅಲ್ಲಿ ನಿಮಗೆ ದೇವರು ಐಡಿಯಾ, ವಿಸ್ಡಮ್ ಕೊಡ್ತಾನೆ. ಎಲ್ಲಿ ನೀವು ಇದ್ದೀರಿ ನೀವು ಸ್ಟ್ರಗಲ್ ಆಗೋದಿಲ್ಲ. ನೀನು 4 ದಿನದಲ್ಲಿ ಮಾಡುವ ಕೆಲಸವನ್ನು ಅರ್ಧ ದಿನದಲ್ಲಿ ನೀನು ಮಾಡುತ್ತಿ. ಯಾಕಂದ್ರೆ ನಿನ್ನ ಟೈಮ್ ಯಾವತ್ತೂ ದುಷ್ಟನು ಕದ್ದುಕೊಂಡು ಹೋಗುವುದಿಲ್ಲ. ಯು ಆರ್ ನಾಟ್ ಟು ಸ್ಲೇವ್ ಆಫ್ ದ ಸಿಚುವೇಶನ್, ಯು ವಿಲ್ ರೂಲರ್ ಅಂಡ್ ರೈನ್. ಯು ಆರ್ ಗೋಯಿಂಗ್ ಟು ರೈನ್ ಅಂಡ್ ರೂಲ್. ನೀನು ಪರಿಸ್ಥಿತಿಗಳ ಗುಲಾಮ ಆಗುವುದಿಲ್ಲ, ಸಿಚುವೇಶನ್ಗಳ ಗುಲಾಮ ಆಗುವುದಿಲ್ಲ. ಇವತ್ತು ಅನೇಕರು ಸಿಚುವೇಶನ್ಗಳ ಗುಲಾಮರಾಗಿದ್ದಾರೆ, ಪರಿಸ್ಥಿತಿಗಳ ಗುಲಾಮರಾಗಿದ್ದಾರೆ. ಪರಿಸ್ಥಿತಿಗಳು ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅವ್ರು ಹೇಳ್ತಾರೆ, ನನಗೆ ಇದನ್ನು ಮಾಡಬೇಕಂತ ಮನಸ್ಸಿತ್ತು, ಬಟ್ ಏನೋ ಮಾಡುವಾಗ ಸಿಚುವೇಶನ್ ಬರ್ತಾ ಉಂಟು. ಮುಂದೆ ಹೋಗ್ಬೇಕಂತ ನನಗೆ ಮನಸ್ಸಿದೆ, ಬಟ್ ಯಾವಾಗಲೂ ಅಡ್ಡಿ. ರೈಟ್?
ಕೇಳಿದ್ರೆ ಇದನ್ನು? ಯಾಕೆ? ನೀನು ಪರಿಸ್ಥಿತಿಗಳ ಗುಲಾಮನಲ್ಲ, ಪರಿಸ್ಥಿತಿಗಳನ್ನು ಆಳ್ಲಿಕ್ಕೆ ನೀನು ಕರೆಯಲ್ಪಟ್ಟವನು. ಕಮನಡಿ, ಪರಿಸ್ಥಿತಿಗಳನ್ನು ಕ್ರಿಸ್ತನಲ್ಲಿ ನಾವು ಆಳುವರಾಗಿದ್ದೇವೆ. ನಾವು ನಮ್ಮ ಸ್ವಂತ ಶರೀರದ ಗುಲಾಮರಲ್ಲ. ವಿ ಆರ್ ನಾಟ್ ಸ್ಲೇವ್ ಆಫ್ ಅವರ್ ಬಾಡಿ. ಕೆಲವರು ಬೇರೆಯವರ ಫೀಲಿಂಗ್ನ ಗುಲಾಮರಾಗಿದ್ದಾರೆ. ಅವ್ರಿಗೆ ಯಾರಾದರೂ ಸಂತೋಷ ಪಡಿಸ್ಬೇಕು. ಅವ್ರ ಸಂತೋಷ ಯಾವಾಗ ಆಗ್ತಾರೆ? ಅವರ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಿದರೆ, ಅವರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡಿದರೆ ಪುಸ್ಸಡನ್ ಆಗ್ತಾರೆ. ನಮ್ಮ ಕೀ ಇನ್ನೊಬ್ಬರ ಕೈಯಲ್ಲಿರುವುದಲ್ಲ. ರೈಟ್? ನಮ್ಮನ್ನು ಕೆಲವೊಮ್ಮೆ ಸಂತೋಷ ಪಡಿಸುವುದು, ಕೆಲವೊಮ್ಮೆ ದುಃಖ ಪಡಿಸುವುದು. ನಾವು ಇತರರ ಫೀಲಿಂಗ್ಗಳ ಗುಲಾಮರಲ್ಲ. ನಾವು ದೇವರ ವಾಕ್ಯದ ಮಕ್ಕಳಾಗಿದ್ದೇವೆ. ನಮಗೆ ಯಾವಾಗ ಸಂತೋಷ ಪಡಬೇಕು, ಡಸಂಟ್ ಮ್ಯಾಟರ್. ಅಂಜೂರದ ಮರವು ಚಿಗುರದಿದ್ದರೂ, ದ್ರಾಕ್ಷಿಯಲ್ಲಿ ಫಲ ಇಲ್ಲದಿದ್ದರೂ ನಾವು ಕರ್ತನಲ್ಲಿ ಆನಂದ ಪಡುವರಾಗಿದ್ದೇವೆ. ಕಮ್ ಆನ್, ಹೇಳ್ರಿ ಅರೈಸ್. ನಮಗೆ ಸಂತೋಷ ಪಡ್ಲಿಕ್ಕೆ ಬಿರಿಯಾನಿ ಬೇಕಾಗಿಲ್ಲ. ನಮಗೆ ಸಂತೋಷ ಪಡ್ಲಿಕ್ಕೆ ಗುಡ್ ಆಪರ್ಚುನಿಟಿ ಬೇಕಾಗಿಲ್ಲ. 24/7 ವಿ ಆರ್ ಬೋರ್ನ್ ಇನ್ ಟು ಗಾಡ್. ನಾವು ದೇವರಿಂದ ಹುಟ್ಟಿದವರಾದ ಕಾರಣ ನಾವು ಯಾವಾಗಲೂ ಸಂತೋಷ ಪಡುವರಾಗಿದ್ದೇವೆ. ನೀವು ಯಾವಾಗ ಸಂತೋಷ ಪಡುತ್ತೀರಿ, ಅಂಜೂರದ ಮರವು ಚಿಗುರಲಿಕ್ಕೆ ಪ್ರಾರಂಭವಾಗ್ತದೆ. ನೀವು ಯಾವಾಗ ಸಂತೋಷ ಪಡುತ್ತೀರಿ, ನಿಮ್ಮ ದ್ರಾಕ್ಷಿಯಲ್ಲಿ ಫಲ ಬರುತ್ತದೆ. ನೀವು ಯಾವಾಗ ಸಂತೋಷ ಪಡುತ್ತೀರಿ, ನಿಮ್ಮ ಹಟ್ಟಿಯಲ್ಲಿ ಮಂದೆ ಬರುತ್ತದೆ. ಹಲ್ಲೆಲೂಯ. ನೀವು ಯಾವಾಗ ಸಂತೋಷ ಪಡುತ್ತೀರಿ, ಪರಿಸ್ಥಿತಿಗಳು ನಿಮ್ಮ ಕಾಲ ಕೆಳಗೆ ಬರುತ್ತವೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ಕಮಲ್ ಹೇಳ್ರಿ, ನಂಬಿಕೆಯಲ್ಲಿ ಬದುಕುತ್ತಾನೆ. ಹೇಳ್ರಿ, ನಾವು ನಂಬಿಕೆಯಲ್ಲಿ ಬದುಕುವರಾಗಿದ್ದೇವೆ. ಹೇಳಿ, ನಾವು ನಂಬಿಕೆಯಲ್ಲಿ ಸೆಲೆಬ್ರೇಟ್ ಮಾಡೋರಾಗಿದ್ದೇವೆ. ನಾವು ನಂಬಿಕೆಯಲ್ಲಿ ದೇವರ ಒಳ್ಳೆತನವನ್ನು ನಾವು ಸೆಲೆಬ್ರೇಟ್ ಮಾಡೋರಾಗಿದ್ದೇವೆ, ಆಚರಿಸುವರಾಗಿದ್ದೇವೆ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ. ಓಹೋ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದವರು, ಪರಿಸ್ಥಿತಿಗಳ ಗುಲಾಮರು ಅಲ್ಲ. ರೈಟ್? ನಾವು ಇತರರ ಫೀಲಿಂಗ್ನಲ್ಲಿ ನಾವು ಸಂತೋಷ ಪಡಲಿಕ್ಕೆ ಡಿಪೆಂಡ್ ಆಗುವವರಲ್ಲ. ಪುನಃ ನಾನು ಹೇಳ್ತೇನೆ, ಇತರರ ಫೀಲಿಂಗ್ನ ಮೇಲೆ ನಮ್ಮ ಸಂತೋಷ ನಿರ್ಧಾರವಾಗುವುದಿಲ್ಲ. ನಮ್ಮ ಸಂತೋಷ ನಿರ್ಧಾರವಾಗುತ್ತದೆ ದೇವರ ವಾಕ್ಯದ ಮೇಲೆ. ಹಲೋ, ಇದ್ದೀರಾ ಇಲ್ಲಿ? ಹಲ್ಲೆಲೂಯಾ. ಇತರರು ಒಳ್ಳೆ ಸ್ಮೈಲ್ ಕೊಟ್ರೆ ಐ ಕ್ಯಾನ್ ಫೀಲ್ ಗುಡ್ ಟುಡೇ. ನೋ. ಹೆಂಡತಿ ಸ್ವಲ್ಪ ಮೂಡಿ ಇದ್ದರೆ, ರೈಟ್, ನೀನು ಸ್ಯಾಡ್ ಆಗುವುದಲ್ಲ. ಗಂಡ ಸ್ವಲ್ಪ ಮೂಡಿ ಇದ್ದರೆ ನೀನು ಸ್ಯಾಡ್ ಆಗುವುದಲ್ಲ. ನಿನ್ನ ಸಂತೋಷವನ್ನು ಯಾರು ಕದೀಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಿನ್ನ ಆತ್ಮ ಕರ್ತನ ಆತ್ಮ ಒಂದೇ ಆತ್ಮವಾಗಿದೆ. ನಿನ್ನ ಸಂತೋಷ ನಿರ್ಧಾರವಾಗುವುದು ಇತರರ ಮೂಡ್ ಫೀಲಿಂಗ್ಗಳ ಮೇಲೆ ಅಲ್ಲ,
ಕ್ರಿಸ್ತನ ರಕ್ತ, ಕ್ರಿಸ್ತನ ಹುಟ್ಟುವಿಕೆ, ಕ್ರಿಸ್ತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದ ಮೂಲಕ ನಾವು ಕರ್ತನಲ್ಲಿ ಆನಂದ ಪಡುವರಾಗಿದ್ದೇವೆ. ಹಲೋ, ಇದು ನಮ್ಮ ನಂಬಿಕೆ. ಹಲ್ಲೆಲೂಯಾ, ಇದು ನಂಬಿಕೆ. ಒಬ್ಬ ವ್ಯಕ್ತಿಗೆ ಸುವಾರ್ತೆ ಸಾರುವಂತದ್ದು ನಂಬಿಕೆ. ಸಂದೇಹ ಪಡುವ ಕೆಲವರನ್ನು ಬೆಂಕಿಯ ಬಾಯಿ ಒಳಗಿಂದ ಎಳೆದು ರಕ್ಷಿಸಿರಿ ಅಂತ ಹೇಳ್ತದೆ. ಅಲ್ಲಿ ತೋರಿಸ್ತಾರೆ ನೀರು, ಅನೇಕರು ಬೆಂಕಿಯಲ್ಲಿ ಮುಳುಗಲಿಕ್ಕಿದ್ದಾರೆ. ದೇವರು ನಮ್ಮನ್ನು ಇಟ್ಟಿದ್ದಾನೆ ಅಂಥವರನ್ನು ಎಳೆದು ರಕ್ಷಿಸಲಿಕ್ಕೆ, ಎಳೆಯಲಿಕ್ಕೆ ದೇವರು ಇಟ್ಟಿದ್ದಾನೆ. ನಾನು ಹೇಳ್ತೇನೆ, 2025 ಮುಗಿಯಲಿಕ್ಕೆ ಬರ್ತಾ ಇದೆ. ಬಟ್ ನಿಮ್ಮ ತೀರ್ಮಾನ ಮಾಡ್ರಿ. ಇನ್ನು ಕೇವಲ 1 ವಾರ ಇರುವುದು ಈ ವರ್ಷದಲ್ಲಿ, ಓನ್ಲಿ 1 ವೀಕ್. ಬಟ್ ನಿಮ್ಮ ಜೀವಿತ ಇದ್ದ ಹಾಗಿರುವುದಲ್ಲ. ದೇವರು ನಿಮಗೆ ಒಂದು ತಕ್ಕ ಗುರಿ ಇಟ್ಟಿದ್ದಾನೆ, ತಕ್ಕ ಉದ್ದೇಶ ಇಟ್ಟಿದ್ದಾನೆ, ತಕ್ಕ ಗುರಿ ಇಟ್ಟು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ನೀವೇನು ಕ್ರಿಸ್ತನ ಹುಟ್ಟುವಿಕೆಯನ್ನು, ಬರ್ತ್-ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಅದನ್ನು ಎಲ್ಲರೂ ಮಾಡಿದ ಹಾಗೆ ಮಾಡಬೇಡ್ರಿ. ನೀವು ಡಿಫ್ರೆಂಟ್ ಆಗಿ ಮಾಡ್ರಿ. ಹಲ್ಲೆಲೂಯಾ, ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ರಿ. ಒಬ್ಬನಿಗೆ ಕೇಕ್ ಕೊಟ್ಟರೆ ಅದು ಟಾಯ್ಲೆಟ್ಗೆ ಹೋಗ್ತದೆ. ಒಬ್ಬನಿಗೆ ಏಸುವನ್ನು ಕೊಟ್ಟರೆ ಅವನು ನಿತ್ಯತ್ವಕ್ಕೆ ಜೀವಿಸ್ತಾನೆ. ಹಲ್ಲೆಲೂಯಾ, ದ ಗ್ರೇಟೆಸ್ಟ್ ಗಿಫ್ಟ್ ಜನರಿಗೆ ನೀವು ಕೊಡುವಂಥದ್ದು ಏಸುವನ್ನು. ಕೇಕ್ ಕೊಡ್ರಿ, ನೋ ಪ್ರಾಬ್ಲಮ್, ಕೊಡಿರಿ, ನೋ ಪ್ರಾಬ್ಲಮ್. ಬಟ್ ಆಪರ್ಚುನಿಟಿ ಸಿಕ್ಕಿದಾಗ ಏಸುವಿನ ಬಗ್ಗೆ ಮಾತಾಡ್ರಿ. ನೀನು ಕೇಳಿಕೊಂಡರೆ ನನಗೆ ರಾಷ್ಟ್ರಗಳನ್ನು ಕೊಡುತ್ತೇನೆ. ನೀನು ಕೇಳಿಕೋ. ನಿನಗೆ ಕೇಳಿದರೆ ನಿನಗೆ ಆತ್ಮಗಳನ್ನು ಆತನು ಕೊಡುತ್ತಾನೆ. ದೇವರು ನಿನಗೆ ಆಪರ್ಚುನಿಟಿಗಳನ್ನು ಓಪನ್ ಮಾಡುತ್ತಾನೆ. ನೀವು ಹೇಳಲಿಕ್ಕೆ ಆಗುವುದಿಲ್ಲ, ಪಾಸ್ಟರ್ ನನಗೆ ಆಪರ್ಚುನಿಟಿ ಸಿಗುವುದಿಲ್ಲ, ನನಗೆ ಸುವಾರ್ತೆ ಹೇಳಬೇಕಂತ ಇದೆ, ಯಾರಿಗಾದರೂ ಹೇಳಬೇಕಂತ ಇದೆ. ಬಟ್ ಸುವಾರ್ತೆಯನ್ನು ಇಮೋಷನ್ಲಿ ಹೇಳಬೇಡ್ರಿ. ಸುವಾರ್ತೆ ಹೇಳುವುದಂತ ಹೇಳಿಕೊಂಡು ಅವರಿಗೆ ಟಾರ್ಚರ್ ಮಾಡಬೇಡ್ರಿ. ರಕ್ಷಣೆಗೆ ಬಾರ, ಪ್ರಾರ್ಥನೆ ಮಾಡೋ, ನರಕಕ್ಕೆ ಹೋಗ್ತೀಯ, ಅವನದು ಈ ವ್ಯಕ್ತಿ ಯಾಕೆ ಬಂದ ಅಂತ ಆಗ್ತದೆ ಇವತ್ತು. ಅದು ಅಲ್ಲ, ಮೊದಲು ಟೆನ್ಷನ್ ಅಲ್ಲಿ ಸುವಾರ್ತೆ ಕೊಡಬೇಡ್ರಿ. ಪುನಃ ನಾನು ಹೇಳ್ತೇನೆ, ಸುವಾರ್ತೆ ಕೊಡುವಂಥದ್ದು ಸುವಾರ್ತೆ, ಇನ್ನೊಬ್ಬರಿಗೆ ಟೆನ್ಷನ್ ಕೊಡುವುದಲ್ಲ, ಟಾರ್ಚರ್ ಮಾಡುವುದಲ್ಲ. ಹೇಳ್ರಿ, ಸುವಾರ್ತೆ. ಸುವಾರ್ತೆ ಅಂದ್ರೆ ಏನು? ಗುಡ್ ನ್ಯೂಸ್. ಕೆಲವರಿಗೆ ಫುಲ್ಲು ಟೆನ್ಷನ್, ಅಯ್ಯೋ ಅವ್ರು ನಾಶ ಹೋಗ್ತಾರೆ, ಇವ್ರು ನಾಶ ಆಗ್ತಾರೆ. ಮೊದಲು ನಿನ್ನ ಬೋಟಲ್ಲಿ ಗಟ್ಟಿ ಕೂತ್ಕೋ. ರೈಟ್? ನೀನು ಟೆನ್ಷನ್ ಮಾಡುವುದಂದ್ರೆ ನೀನು ಮುಳುಗುವುದು. ಪುನಃ ನಾನು ಹೇಳ್ತೇನೆ, ಇನ್ನೊಬ್ಬರ ಬಗ್ಗೆ ನೀವು ಟೆನ್ಷನ್ ಮಾಡುವುದಂದ್ರೆ ನೀವು ಮುಳುಗುವುದು. ಇನ್ನೊಬ್ಬರು ನಾಶವಾಗ್ತಾರಂತ ನಾವು ಟೆನ್ಷನ್ ಮಾಡುವುದಲ್ಲ, ಚಿಂತೆ ಮಾಡುವುದಲ್ಲ. ನಾವು ಒಬ್ಬರನ್ನು ಎಳೆಯುವಂಥದ್ದು ನಂಬಿಕೆಯ ಮೂಲಕ. ನೀವು ಸುವಾರ್ತೆಯನ್ನು ಸಾರುವಂಥದ್ದು ನಂಬಿಕೆಯ ಮೂಲಕ. ಮೇ ಬಿ ನೀವು ಸುವಾರ್ತೆಯನ್ನು ಒಬ್ಬ ವ್ಯಕ್ತಿಗೆ ಹೇಳ್ತೀರಿ, ಆ ವ್ಯಕ್ತಿ ನಿಮಗೆ ಏನು ಎಕ್ಸ್ಪ್ರೆಷನ್ ಕೊಡ್ಲಿಕ್ಕಿಲ್ಲ. ಈ ಸ್ವಾಮಿ ಅಂಜೂರದ ಮರಕ್ಕೆ ಮಾತಾಡಿದ, ಇನ್ನು ಮುಂದೆ ನಿತ್ಯತ್ವಕ್ಕೆ ಯಾರು ನಿನ್ನ ಹಣ್ಣನ್ನು ತಿನ್ನದೆ ಹೋಗ್ಲಿ ಮಾತಾಡಿದ. ಬೆಳಿಗ್ಗೆ ಹೋಗುವಾಗ ಸಂಜೆ ಪುನಃ ರಿಟರ್ನ್ ಬಂದ. ಅದೇ ದಾರಿಯಲ್ಲಿ ಅಂಜೂರದ ಮರದ ಎಲೆಗಳು ದೊಡ್ಡ ದೊಡ್ಡದು, ರೈಟ್? ಅದು ಹಾಗೆಲೇ ನೆಗಡ್ತಾ ಇವೆ, ಇವನ್ನು ನೋಡಿ, ರೈಟ್? ನೆಗಡ್ತಾ ಇವೆ. ಯೇಸು ಸ್ವಾಮಿ ಅದನ್ನು ಗಮನಕ್ಕೆ ಕೊಂಡೋಗ್ಲಿ. ಯೇಸು ಸ್ವಾಮಿಗೆ ಗೊತ್ತಿತ್ತು ತಾನು ಏನು ಅಂಜೂರದ ಮರಕ್ಕೆ ಮಾತಾಡಿದ್ದೇನೆ, ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಅದು ಆಗಿದೆ, ಮರ ಕಟ್ಟಾಗಿದೆ. ಅದಕ್ಕೆ ಮತ್ತಾಯನು ಬರೆಯುವಾಗ ಏನು ಬರೀತಾನೆ ಗೊತ್ತು? ಆತನು ಅಂಜೂರದ ಮರಕ್ಕೆ ಮಾತಾಡಿಗ ತಕ್ಷಣ ಒಣಗಿ ಹೋಯ್ತಂತ. ಯಾಕೆ ಗೊತ್ತಾ? ಮತ್ತಾಯ ಸ್ಪಿರಿಚುವಲಿ ಬರೀತಾ ಇದ್ದಾನೆ, ಇಟ್ ಇಸ್ ಫಿನಿಶ್. ರೈಟ್? ಮಾರ್ಕ ಬರೆಯುವಾಗ ಏನು ಬರೀತಾನೆ? ಬರೆಯುವಾಗ ಅದು 24 ಗಂಟೆ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಮ್ಯಾನಿಫೆಸ್ಟ್ ಆದದ್ದು ಆಫ್ಟರ್ 24 hours.
ಬಟ್ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅದು ಆಲ್ರೆಡಿ ಆಗಿ ಹೋಗಿದೆ. ನೀವೊಂದು ಸಿಕ್ನೆಸ್ಗೆ ಮಾತಾಡುತ್ತೀರಿ, ಒಂದು ಗೆಡ್ಡೆಗೆ ಮಾತಾಡುತ್ತೀರಿ, ಇನ್ ದ ನೇಮ್ ಆಫ್ ಜೀಸಸ್ ಕಟಪ್ ಆಗಲಿ ಅಂತ ಹೇಳ್ತಿರುವಾಗ ಅದರ ರೂಟ್ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕಟಪ್ ಆಗುತ್ತದೆ. ಬಟ್ ನಿಮಗೆ ಕಾಣುವುದಿಲ್ಲ ಇಮಿಡಿಯೇಟ್ಲಿ. ಬಟ್ ನೀವು ಕಂಟಿನ್ಯೂ ಆಗಿ ಬಿಲೀವ್ ಮಾಡಬೇಕು. ಕಂಟಿನ್ಯೂ, ಇಟ್ ಇಸ್ ಡನ್, ಇಟ್ ಇಸ್ ಗಾನ್, ಇಟ್ಸ್ ಗಾನ್. ಪುನಃ ಅದಕ್ಕೆ ಕಸಿ ಕಟ್ಟುವುದಲ್ಲ ನೆಗೆಟಿವ್ ಮಾತಾಡಿ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಅಂಜೂರದ ಮರಕ್ಕೆ ಮಾತಾಡಿದ, ರೈಟ್? ಅಂಜೂರದ ಮರಕ್ಕೆ ಮಾತಾಡಿದ, ಸಂಜೆ ಹೋಗುವಾಗ ಈ ಮರ ಮೊಂಡು, ಇನ್ನೊಮ್ಮೆ ಮಾತಾಡ್ತೇನೆ. ಒಮ್ಮೆ ಮಾತಾಡಿದಾನೆ, ಅದು ಹೋಗಿದೆ, ಒಣಗಿದೆ. ಬಟ್ 24 ಗಂಟೆಯ ನಂತರ ಯೇಸು ಸ್ವಾಮಿ ಅದೇ ದಾರಿಯಲ್ಲಿ ಹೋಗುವಾಗ ನೆಕ್ಸ್ಟ್ ಡೇ ಪೇತ್ರ ನೋಡ್ತಾನೆ, ಯೇಸುವಿನ ಶಿಷ್ಯರು ನೋಡ್ತಾನೆ, ಗುರುವೇ ನಿನ್ನೆ ನೀನು ಶಪಿಸಿದ ಮರವು ಒಣಗಿ ಹೋಗಿದೆ. ಯೇಸು ಸ್ವಾಮಿ ಹೇಳಲಿಲ್ಲ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ, ಹೋಲ್ ನೈಟ್ ಐ ವಾಸ್ ಪ್ರೇಯಿಂಗ್. ನಿದ್ರೇನೆ ಬರಲಿಲ್ಲ, ಫುಲ್ಲು ಟೆನ್ಷನ್ ನನಗೆ, ಈ ಮರ ಒಣಗ್ತದ ಇಲ್ವ ಅಂತ. ನಿಮ್ಮ ಮುಂದೆ ಮಾತಾಡಿದಾನಲ್ಲ, ದೇವರಿಗೆ ಸ್ತೋತ್ರ, ದೇವರನ್ನು ಮಿರಕಲ್ ಮಾಡಿದ. ಯೇಸುವಿಗೆ ಗೊತ್ತಿದ್ದು ಅದು ನಿನ್ನೆ ಹೋಗಿದೆ ಅಂತ. ಯೇಸು ಇದರಲ್ಲಿ ಎಂತ ದೊಡ್ಡದು? ಯಾರಾದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಹೋಗು ಅಂತ ಹೇಳಿದ್ರೆ, ನೀನು ಹೇಳಿದ್ದು ಆಗುವುದೆಂದು ಸ್ವಲ್ಪ ಸಂಶಯ ಪಡಿದ್ರೆ ಹೇಳಿದಂತೆ ಆಗುವುದು. ಈ ವಚನವನ್ನು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಫುಲ್ಲು ನೆಗೆಟಿವ್ ಮಾತಾಡುವುದು, ಇನ್ನೊಂದು ಸೈಡಲ್ಲಿ ನೆಗೆಟಿವ್ ಮಾತಾಡಿ ಹೇಳ್ತಾರೆ, ಬೈಬಲ್ ಬರೆಯಲ್ಪಟ್ಟಿದೆ ನಾವು ಏನು ಮಾತಾಡ್ತೇವೆ ನಂಬಿದರೆ ಮಾತ್ರ ಅದು ಆಗುವುದಲ್ಲ ಅಂತ. ಬೈಬಲಲ್ಲಿ ಇದು ಕೂಡ ಬರೆಯಲ್ಪಟ್ಟಿದೆ, ಮನುಷ್ಯನು ಸುಮ್ಮನೆ ಆಡಿದ ಪ್ರತಿಯೊಂದು ಮಾತು ನ್ಯಾಯ ವಿಚಾರಣೆ ಲೆಕ್ಕಗೊಳ್ಳಿಕ್ಕಿದೆ. ಅದನ್ನು ಉಲ್ಟ ತೆಗೆದುಕೊಳ್ಳುವವರಿದ್ದಾರೆ. ಅದೇ ರೀತಿ ಸುವಾರ್ತೆಯನ್ನು ಹೇಳುವುದಂದ್ರೆ, ಒಬ್ಬ ವ್ಯಕ್ತಿಗೆ ನೀವು ವಾಕ್ಯವನ್ನು ಹೇಳ್ತೀರಿ, ನಂಬಿಕೆಯಲ್ಲಿ ಹೇಳ್ತೀರಿ, ಕ್ರಿಸ್ತನ ಪ್ರೀತಿಯಲ್ಲಿ ಹೇಳ್ತೀರಿ, ಅವನು ಹೀಗೆ ಹೇಳ್ಬೋದು, ಹಾಗೆ ಹೇಳ್ಬೋದು, ಹೀಗೆ ಮಾಡಿದ ಪೇಂಟಿಸ್ ಹಾಗೆ ಮಾಡ್ಬೋದು. ಬಟ್ ಯು ಸ್ಪೀಕ್ ಬೈ ಫೇತ್, ರೈಟ್? ನೀವು ಸ್ಪೀಕ್, ನೀವು ನಂಬಿಕೆಯಲ್ಲಿ ಮಾತಾಡುತ್ತೀರಿ. ಬಟ್ ನೀವು ನಂಬಿಕೆಯಿಂದ ಮಾತಾಡಿದ ಮಾತು ನೀವು ಹೋದರೂ ಆ ಮಾತು ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಆ ಮಾತಿಗೆ ದೇವದೂತರು ಆಕ್ಟಿವೇಟ್ ಆಗಿ 24/7 ಅವರು ವರ್ಕ್ ಮಾಡ್ತಾ ಇರ್ತಾರೆ. ಕೇಳ್ತಾ ಇದ್ದೀರಾ? ಆತ್ಮಿಕ ಲೋಕದಲ್ಲಿ ನಿಮ್ಮ ಮಾತನ್ನು ನೆರವೇರಿಸಲಿಕ್ಕೆ ಇರುವಂತ ದೇವದೂತರು. ಈ ನೀವೇನು ಮಾತಾಡುತ್ತೀರಿ? ದೇವರ ವಾಕ್ಯವನ್ನು ಮಾತಾಡುತ್ತೀರಿ. ಸುವಾರ್ತೆಯನ್ನು ಹೇಳುದಂದ್ರೆ ವರ್ಡ್ ಆಫ್ ಫೇತ್. ಹೇಳ್ರಿ ವರ್ಡ್ ಆಫ್ ಫೇತ್, ಹೇಳ್ರಿ ವರ್ಡ್ ಆಫ್ ಫೇತ್. ನಂಬಿಕೆಯ ವಿಷಯವಾದ ಮಾತು ನೀವು ಹೇಳುವಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ಕನ್ವಿಕ್ಷನ್ಗೆ ಬರುತ್ತಾನೆ. ಇದ್ದೀರಾ ಇಲ್ಲಿ? ಅದೇ ರೀತಿ ನೀವು ಒಮ್ಮೆ ಸುವಾರ್ತೆಯನ್ನು ಹೇಳಿ ಫಸ್ಟ್ ಮಾತಾಡ್ತೀರಿ, ರೈಟ್? ಸುವಾರ್ತೆಯನ್ನು ಕೊಡ್ತೀರಿ, ಆಚಿಂದ ಹೋಗಿ ಅವನು ಮಂಡ ಮಾರೆ ಗೋಂಟು ಮಂಡೆ ಓಲ್ ತಿಕ್ಕೊಂಡು ನಿಂತಿ ಮಂಡ ಅವನು. ನೀವು ಫಸ್ಟ್ ಮಾತಾಡಿದಿರಿ, ಅದು ವರ್ಕ್ ಆಗ್ತಾ ಇದೆ, ದೇವದೂತರು ರಿಲೀಸ್ ಆದರು. ನೆಕ್ಸ್ಟ್ ನೀವು ಮಾತಾಡ್ತಾ ಇದ್ದೀರಿ ಅವನು ಮೊಂಡ ಅಂತ, ನೀವು ದೇವದೂತರನ್ನು ಹಿಂದೆ ತೆಗಿತಾ ಇದ್ದೀರಿ. ನೋಡಿ, ಲೋಕದವರಿಗೆ ಗೊತ್ತುಂಟು, ಒಂದು ಮಾತು ಹೇಳಿದ್ರೆ ಅವು ಪಂಚಿನ ಪಾತ್ರ ಪಿರಗೆತ್ತಾರೆ, ಯಾನು ಪಿರಗೆ ಪೂಜೆ, ಪಿರಗೆಪ್ಪಲ್ಲ ಪಿರಗೆ ಪೂಜೆ. ಕೇಳಿದ್ದೀರಾ? ಹಲೋ, ಕೇಳಿದ್ದೀರಾ? ನೀನೊಂದು ಮಾತು ಹೇಳಿದೆ ಅಲ್ಲ ಅನಿಲ್, ನೀನು ಮಾತು ಹೇಳಿದಲ್ಲ, ಆ ಮಾತನ್ನು ಹಿಂದೆ ತೆಗಿ. ನಾನು ಹಿಂದೆ ತೆಗುವುದಿಲ್ಲ, ಹಿಂದೆ ತೆಗುವುದಿಲ್ಲ. ನೋಡಿ, ಅವ್ರಿಗೆ ಗೊತ್ತುಂಟು ಹಿಂದೆ ತೆಗುವುದು, ಕೊಡುವುದು. ಬಟ್ ನಮ್ಮ ಮಾತನ್ನು ನಾವು ಯಾಕೆ ಹಿಂದೆ ತೆಗಿಬೇಕು? ನಾವು ಒಬ್ಬನಿಗೆ ಸುವಾರ್ತೆಯನ್ನು ಕೊಟ್ಟ ನಂತರ, ಕ್ರಿಸ್ತನ ಪ್ರೀತಿಯನ್ನು ಮಾತಾಡಿದ ನಂತರ ನಾವು ಯಾಕೆ ಹಿಂದೆ ತೆಗಿಬೇಕು? ಹಿಂದೆ ತೆಗೆಯುವುದಂದ್ರೆ ರಾಂಗ್ ವರ್ಡ್ ಮಾತಾಡುವಂಥದ್ದು. ಹಲೋ, ಇದ್ದೀರಾ ಇಲ್ಲಿ? ಹೇಳಿ, ನಾನು ಇದ್ದ ಹಾಗಿರುವುದಿಲ್ಲ. ಹೇಳಿ, ನಾನು ಏನು ಮಾತಾಡುತ್ತೇನೆ? ಕ್ರಿಸ್ತನ ಪ್ರೀತಿಯನ್ನು ನಂಬಿಕೆಯ ಮೂಲಕ ಮಾತಾಡುತ್ತೇನೆ. ನಿಮ್ಮ ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಯುವರ್ ಫೇತ್, ಪ್ರಾಕ್ಟೀಸ್ ಯುವರ್ ಫೇತ್. ನಿಮ್ಮ ಮಕ್ಕಳಿಗೆ ಮಾತಾಡುವಾಗ ಮಾತಾಡ್ರಿ. ಮೇ ಬಿ ನಿಮ್ಮ ಮಕ್ಕಳು ಅಂಜೂರದ ಮರದ ಹಾಗೆ ನೆಗಡ್ತಿರ್ಬೋದು, ರೈಟ್? ಹೇಳ್ರಿ, ನನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮ ಬರುವುದು ಬೈ ಫೇತ್ ಅಲ್ಲಿ. ನನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು. ಡಿಕ್ಲೇರ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ. ಕಂಟಿನ್ಯೂ ಆಗಿ ಅದನ್ನು ಹೇಳ್ರಿ, ಡಿಕ್ಲೇರ್ ಮಾಡ್ರಿ. ಅದನ್ನು ಹಿಂತೆಗಿಬೇಡ್ರಿ.
ಮೇ ಬಿ ಅವರು ಜಾಸ್ತಿ ಮಾಡಿದಾಗೆ ಮಾಡಬಹುದು, ಓವರ್ ಮಾಡಿದಾಗ ಮಾತಾಡುವುದು. ಅಯ್ಯೋ ಮೇ ಬದಲಾಪಜೆ ಬದಲಾಪಜೆ. ಇದ್ದೀರಾ ಇಲ್ಲಿ? ಇದ್ದೀರಾ? ಅಯ್ಯೋ ಕೃಪಣ್ಣ ಒಂಜಿ ಫೋನ್ ಮಲ್ಪುಗ, ಪಾಸ್ಟರ್ ಜೋಸೆಫ್ ಒಂಜಿ ಫೋನ್ ಮಲ್ಪುಗ. ಅವರ ಕಂಡೀಷನ್ ನೋಡಿ ನೋಡಿ ಚೇಂಜ್ ಆಗುದು. ಇವರು ಅವನು ಹೀಗೆ ಹೇಳ್ಬೇಕು, ಇವರು ನಾನು ಹೇಳಿದೆ, ನಾವು ಇನ್ನೊಬ್ಬರ ಮೂಡಿನ ಗುಲಾಮರಲ್ಲ. ನಾವು ನಮ್ಮ ಸಂತೋಷ ನಿರ್ಧಾರವಾಗಿರುತ್ತದೆ ದೇವರ ವಾಕ್ಯದ ಮೇಲೆ. ಹೇಳಿ, ನಮ್ಮ ಸಂತೋಷದ ನಿರ್ಧಾರ ದೇವರ ವಾಕ್ಯ. ಕಮಾನ್ ಹೇಳ್ರಿ, ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಹೇಳ್ರಿ, ದೇವರ ವಾಕ್ಯ. ದೇವರ ವಾಕ್ಯದ ಮೇಲೆ ನಮ್ಮ ಸಂತೋಷ ನಿರ್ಧಾರವಾಗುತ್ತದೆ, ಇನ್ನೊಬ್ಬರ ಆಕ್ಷನ್ನ ಮೇಲೆ ಅಲ್ಲ. ಆದ್ದರಿಂದ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಹೆಂಡತಿಯ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಏನು ಮಾತಾಡುತ್ತೀರಿ, ನಿಮ್ಮ ನಾಲಿಗೆಗೆ ಒಂದು ನಿಗಾ ಇರಲಿ. ಹೇಳಿ, ನಾವು ಎರಡು ಲೋಕದಲ್ಲಿ ಜೀವಿಸ್ತೇವೆ. ಸ್ಪಿರಿಚುವಲ್ ವರ್ಲ್ಡ್ ಇಸ್ ಗಿವಿಂಗ್ ಬರ್ತ್ ಟು ದ ನ್ಯಾಚುರಲ್ ವರ್ಲ್ಡ್. ಹೇಳಿ, ಸ್ಪಿರಿಚುವಲ್ ವರ್ಲ್ಡ್ ಇಸ್ ಗಿವಿಂಗ್ ಬರ್ತ್ ಟು ದ ನ್ಯಾಚುರಲ್ ವರ್ಲ್ಡ್. ನಾವು ಸ್ಪಿರಿಚುವಲಿ ಜನರು. ಪ್ಲೀಸ್ ಗಾಡ್, ಸುವಾರ್ತೆಯನ್ನು ಹೇಳುವುದಂತ ಹೇಳಿದರೆ ಫೇತಲ್ಲಿ ಹೇಳುವಂತ. ಒಂದಿನ ಇದೇ ಪ್ರೀಚಿಂಗ್ ನಾನು ಮಾಡ್ತಿದ್ದೆ. ಮೊದಲು ಕೂಡ ನಾನು ಟೆಸ್ಟ್ ಮನಿ ಹೇಳಿದ್ದೆ, ರೈಟ್? ಮಾರ್ನಿಂಗ್ ಇದೇ ಮೆಸೇಜ್ ಅನ್ನು ನಾನು ಪ್ರೀಚ್ ಮಾಡ್ತಿದ್ದೆ. ಏನು ಈಗ ಪ್ರೀಚ್ ಮಾಡ್ತಾ ಇದ್ದೇನೆ ನೋಡಿ, ಸುವಾರ್ತೆ ಕೊಡುವವ್ರ ಬಗ್ಗೆ. ಮಾರ್ನಿಂಗ್ ನಾನು ಹೇಳಿದೆ, ನೀವು ಯಾರಿಗಾದರೂ ಮಾತಾಡಿದರೆ ಅವರ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ ಅಂತ. ನನ್ನ ಅಕ್ಕನ, ಅಂದರೆ ನನ್ನ ಭಾವನ ಅಕ್ಕನ ಮಗ ಇದ್ದ, ಅವನ ಹೆಸರು ಮಾರ್ವಿನ್. ಅವರ ತಂದೆಗೆ ನಾನು ಸುವಾರ್ತೆ ಕೊಡ್ತಿದ್ದೆ, ಮಾತಾಡಿದೆ. ಇವನ್ ಏನು ಮಾಡಿದೆ, ಗೇಮ್ ಆಡ್ತಾ ಇದ್ದಾನೆ. ಹಲೋ, ಕೇಳ್ತಾ ಇದ್ದೀರಾ? ನಾನು ಮಾತಾಡ್ತಾ ಇದ್ದೇನೆ, ಇವನು ಗೇಮ್ ಆಡ್ತಾ ಇದ್ದಾನೆ. ಆವಾಗ ಅವನು ಕಾಲೇಜಲ್ಲಿ ಸೈಡಲ್ಲಿ. ಬಟ್ ಅವನ ಬಗ್ಗೆ ನಾನು ಗೇಮ್ ಆಡ್ತಾನೆ, ಹಾಗೆ ಮಾಡ್ತಾನೆ ಅಂತ ಯಾವತ್ತೂ ನೆಗೆಟಿವ್ ಮಾತಾಡಲಿಲ್ಲ. ಬಂದೆ 3 ವರ್ಷದ ನಂತರ ಸಂಡೆ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ ಇದೇ ವರ್ಡ್. ಸೋಮವಾರ ಬೆಳಿಗ್ಗೆ ನನಗೆ ಕಾಲ್ ಬಂತು ಅವನದ್ದು, ಬಾಂಬೆಯಿಂದ. ಕಾಲೇಜೆಲ್ಲ ಮುಗಿಯಿತು, ನೆಕ್ಸ್ಟ್ ಕೆಲಸಕ್ಕೆ ತಾಗಿದ್ದ, ಎಲ್ಲಿ ಹೋದರೂ ಸಕ್ಸಸ್ ಆಗುವುದಿಲ್ಲ, ಏನೇನೋ ಆಗ್ತಾ ಉಂಟು, ಪರಿಸ್ಥಿತಿಗಳು ಸರಿ ಇಲ್ಲ. ಸಡನ್ ಒಂದು ಕಾಲ್ ಮಾಡಿದ. ಅಟ್ಲೀಸ್ಟ್ ನಾನು ನಿಮಗೆ 1 ಗಂಟೆಗೆ ಸಿಗ್ಬೋದಾ ಅಂತ ಕೇಳಿದ. ನಾನು ಹೇಳಿದೆ, ಬಾ ಅಂತ ಹೇಳಿದೆ. ಈಗಲೇ ಹೊರಟು ಬರ್ತೇನೆ ಅಂತ ಹೇಳಿದ. ಬಾಂಬೆಯಿಂದ ಬಂದು ನನ್ನ ಹತ್ರ ಮಾತಾಡಿದ. ಐ ವಾಂಟ್ ಟು ಅಕ್ಸೆಪ್ಟ್ ಜೀಸಸ್. ನಾನು ಯೇಸುವನ್ನು ಅಂಗೀಕಾರ ಮಾಡಬೇಕು. ಇಮಿಡಿಯೇಟ್ಲಿ ಅವನಿಗೆ ಯೇಸುವಿನ ಬಗ್ಗೆ ಶಾರ್ಟ್ ಮೆಸೇಜ್ ಮಾತಾಡಿದ ನಂತರ ಯೇಸುವನ್ನು ಅಂಗೀಕಾರ ಮಾಡುವಂಥ ಪ್ರಾರ್ಥನೆಯನ್ನು ಆತನಿಗೆ ಲೀಡ್ ಮಾಡಿದೆ. ಆತನು ಯೇಸುವನ್ನು ಅಂಗೀಕಾರ ಮಾಡಿದ, ಬಾರ್ನ್ ಅಗೇನ್ ಆದ. ಅಷ್ಟು ಮಾತ್ರ ಅಲ್ಲ, ಪವಿತ್ರಾತ್ಮ ಭರಿತನಾಗಿ ಅನ್ಯ ಭಾಷೆಯಲ್ಲಿ ಮಾತಾಡಿ ಒಂದೇ ಗಂಟೆಗೆ ಮೀಟ್ ಆಗಿ ಪುನಃ ರಿಟರ್ನ್ ಬಾಂಬೆಗೆ ಹೋದ. ಇದೇ ಮೆಸೇಜನ್ನು ನಾನು ಮುಂಚಿನ ದಿನ ಮಾತಾಡಿದ್ದೇನೆ, ಸಂಡೇ ವರ್ಷಿಪ್ಪಲ್ಲಿ. ಕೆಲವೊಮ್ಮೆ ದೇವರು ನಮ್ಮ ಹತ್ರ ತುಂಬ ಮಾತಾಡಲಿಕ್ಕೆ ಇರ್ತದೆ, ಬಟ್ ರೆಲ್ಮಲ್ಲಿ ದೇವರು ಮೆಸೇಜನ್ನು ರಿಲೀಸ್ ಮಾಡುತ್ತಾನೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡಲಿಕ್ಕೆ. ರೆಲ್ಮಲ್ಲಿ ದೇವರು ವಾಕ್ಯಗಳನ್ನು, ಮಾತುಗಳನ್ನು ರಿಲೀಸ್ ಮಾಡುತ್ತಾನೆ. ಯಾಕಂದ್ರೆ ದೇವರು ಏನು ಮಾತಾಡುತ್ತಾನೆ ಅದನ್ನು ಆತ ನೆರವೇರಿಸ್ತಾನೆ. ಈ ಒಂದು ಸೀಸನಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವು ಸುವಾರ್ತೆಯನ್ನು ಸಾರುವಂಥ ತೀರ್ಮಾನ ಮಾಡಿರಿ. ಸುಮ್ಮನೆ ಯಾರ ಬಗ್ಗೆ ನೆಗೆಟಿವ್ ಮಾತಾಡಬೇಡ್ರಿ, ಮಕ್ಕಳ ಬಗ್ಗೆ ನೆಗೆಟಿವ್ ಮಾತಾಡಬೇಡ್ರಿ.
ಇವತ್ತು ನಿಮ್ಮ ಮಕ್ಕಳು ಹಾರ್ಡಾಗಿ ಕಾಣಬಹುದು. ಡೋಂಟ್ ಡಿಸ್ಕರೇಜ್ ದೆಮ್. ಅವರ ಬಗ್ಗೆ ವಾಕ್ಯವನ್ನು ಮಾತಾಡ್ರಿ. ಅವರ ಬಗ್ಗೆ ತುಂಬ ಟೆನ್ಷನ್ ಮಾಡಿ ಕೂತ್ಕೊಳ್ಬೇಡ್ರಿ. ನೀವು ಟೆನ್ಷನ್ ಮಾಡೋದಂದ್ರೆ ಅವರನ್ನು ನೀವೇನು ಮಾಡೋದಂದ್ರೆ ನೀರಿನಲ್ಲಿ ಇನ್ನು ಮುಳುಗಿಸುವುದು. ನೀವು ಅನಿಸ್ತಾ ಇದ್ದೀರಿ ಅವನು ಎಳೀತೀರಿ ಅಂತ, ನೀವು ಮುಳುಗಿಸ್ತಾ ಇದ್ದೀರಿ. ಹಲೋ, ಎಸ್. ನೀವು ಟೆನ್ಷನ್ ಮಾಡೋದಂದ್ರೆ ಒಂದು ನಿಮ್ಮ ಹೆಲ್ತ್ ಹಾಳಾಗ್ತದೆ, ಎರಡನೇದ್ದು ಅವರಿಗೆ ಮೇಲೆ ಬರೋದಾಗಿ ಒತ್ತಿ ಹಿಡಿತೀರಿ, ಶ್ವಾಸ ತೆಗೆದುಕೊಳ್ಳೋದಾಗಿ. ನಿಮ್ಮ ಟೆನ್ಷನ್, ಎವ್ರಿ ಸ್ಟೆಪ್ ನಿಮ್ಮ ಟೆನ್ಷನ್ ಆತ್ಮಿಕ ಲೋಕದಲ್ಲಿ ಅವರನ್ನು ಮುಳುಗಿಸ್ತದೆ. ಫಸ್ಟ್ ನಾವು ಕ್ರಿಸ್ತನಲ್ಲಿ ಸಂತೋಷ ಪಡಲಿಕ್ಕೆ ಕಲಿಬೇಕು. We need to rejoice in Christ. ಕ್ರಿಸ್ತನ್ ಏನು ಮಾಡಿದ್ದಾನೆ ಕಲ್ವರಿ ಕುರುಜೆಯಲ್ಲಿ, ಇವತ್ತು ನಮ್ಮನ್ನು ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆ. ಪವಿತ್ರಾತ್ಮನು ಕೊಟ್ಟಿದ್ದಾನೆ. ನಮ್ಮ ಆತ್ಮವು, ಕರ್ತನ ಆತ್ಮವು ಅದು ಒಂದು ಆತ್ಮವಾಗಿದೆ. ದೇವರು ನಮಗೆ ಕೊಟ್ಟ ಆತ್ಮ ಚಿಂತೆಯ ಆತ್ಮ ಅಲ್ಲ, ಬಲ, ಪ್ರೀತಿ, ಸಂತೋಷದ ಆತ್ಮ, ಸ್ವಸ್ಥ ಬುದ್ಧಿಯ ಆತ್ಮ. ಹೇಳಿ, ನನ್ನ ಆತ್ಮವು, ಕರ್ತನ ಆತ್ಮವು ಒಂದು ಆತ್ಮವಾಗಿದೆ. ಹೇಳಿ, ದೇವರು ನನಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಹೇಳಿ, ಸೌಂಡ್ ಮೈಂಡ್. ಹೇಳ್ತೇನೆ, ನೀವು ಯಾವಾಗಲೂ ನಿಮ್ಮ ಸ್ಪಿರಿಚುವಲ್ ಲೈಫನ್ನು ಮೇಂಟೈನ್ ಮಾಡಿದರೆ, ನಾನು ಹೇಳ್ತೇನೆ, ನೀವೇನು ಮಾತಾಡ್ತೀರಿ ನಂಬಿಕೆಯಲ್ಲಿ ಮಾತಾಡಿ. ಇಡೀ ದಿನ ನೀವು ನಿಮ್ಮ ಆಪ್ತರೊಟ್ಟಿಗೆ, ನಿಮ್ಮ ಮಕ್ಕಳೊಟ್ಟಿಗೆ ಅವರ ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಎಷ್ಟಂತ ಕಣ್ಣಿಡ್ತೀರಿ? ಬಟ್ ನೀವು ನಂಬಿಕೆಯಲ್ಲಿ ಮಾತಾಡಿದ ಮಾತುಗಳು, ದೇವದೂತರು ಆ ಮಕ್ಕಳ ಹಿಂದೆ ಹೋಗ್ತಾರೆ. ದೇವದೂತರು ನಿಮ್ಮ ನಂಬಿಕೆಯ ಮೂಲಕ ರೈಟ್ ವ್ಯಕ್ತಿಗಳನ್ನು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ಅವರಿಗೆ ಕನೆಕ್ಟ್ ಮಾಡುತ್ತಾರೆ. ನೀವು ಎಷ್ಟು ಚಿಂತೆ ಮಾಡುತ್ತೀರಿ, ಎಷ್ಟು ನೆಗೆಟಿವ್ ಮಾತಾಡುತ್ತೀರಿ, ತಪ್ಪಾದ ಜನರು ತಪ್ಪಾದ ಸಮಯದಲ್ಲಿ ತಪ್ಪಾದ ಉದ್ದೇಶಕ್ಕೆ ಅವರಿಗೆ ಕನೆಕ್ಟ್ ಆಗುತ್ತಾರೆ. ಬಿಕಾಸ್ ಆಫ್ ಯುವರ್ ವರಿ. ಹಲೋ, ಇದ್ದೀರಾ ಇಲ್ಲಿ? ಲೋಕ ಹೇಳ್ತದೆ ಚಿಂತೆ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ. ಯೇಸು ಹೇಳುವುದಿಲ್ಲ. ಮಾರ್ಥಳೆ, ಮಾರ್ಥಳೆ, ನೀನು ಅನೇಕ ವಿಷಯದಲ್ಲಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಬಿದ್ದಿದ್ದಿ. ನಿನ್ನ ಗಡಿಬಿಡಿ ಪ್ರಾಬ್ಲಮ್ ಈಗ ಒಂದು ಮಾತ್ರ ಬೇಕಿತ್ತು, ಅದು ಉತ್ತಮವಾದ ಭಾಗ್ಯವನ್ನು ಮರಿಯಳು ಆರಿಸಿಕೊಂಡಿದ್ದಾರೆ, ದೇವರ ವಾಕ್ಯ. ಹೇಳ್ರಿ, ನಮ್ಮ ಸಂತೋಷದ ನಿರ್ಧಾರ. ಕಮಾನ್ ಹೇಳ್ರಿ, ನಮ್ಮ ಸಂತೋಷದ ನಿರ್ಧಾರ ದೇವರ ವಾಕ್ಯ. ಕಮಾನ್, ಪಕ್ಕದವರಿಗೆ ಒಂದು ಮಾತ್ರ ಬೇಕು, ಅದು ವಾಕ್ಯ. ವಾಕ್ಯ ನಿನ್ನ ಒಳಗಿದೆ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಅಗ್ರಿ ವಿತ್ ಗಾಡ್. ನೀನು ದೇವರೊಟ್ಟಿಗೆ ತೀರ್ಮಾನ ಮಾಡುತ್ತಿ. ಯು ಆಲ್ವೇಸ್ ರಿಜಾಯ್ಸ್. ನಾನು ಯಾವಾಗಲೂ ಪ್ರೀಚ್ ಮಾಡುವಾಗ ನಿಮ್ಮನ್ನು ಮೊಂಡರ್ ಅಂತ ನೋಡುವುದಿಲ್ಲ. ನೀವು ಕಣ್ಣು ಕೂರಿದ್ರು ನಾನು ಬೈ ಫೇತ್ ಅಲ್ಲಿ ಮಾತಾಡುತ್ತೇನೆ. ನೀವು ಕಣ್ಣು ಕೂರಿದ್ರು ದೇವರಾತ್ಮ ನಿಮ್ಮ ಆತ್ಮಕ್ಕೆ ಮಾತಾಡುತ್ತಾನೆ. ನೀವು ನಿದ್ರೆಯಲ್ಲಿ ವಾಕ್ಯ ಕೇಳ್ತೀರಿ. ನಾನು ನಿಮ್ಮ ಪರಿಸ್ಥಿತಿಯ ಮೇಲೆ ವಾಕ್ಯ ಮಾತಾಡುವುದಿಲ್ಲ. ನನಗೆ ಪ್ರೀಚ್ ಮಾಡಲಿಕ್ಕೆ ನಿಮ್ಮದು ಎಕ್ಸ್ಪ್ರೆಷನ್ ಬೇಕಾಗಿಲ್ಲ. ಐ ಕ್ಯಾನ್ ಪ್ರೀಚ್ ಬೈ ಫೇತ್. ಕೆಲವ್ರದ್ದು ಜನರದ್ದು ಎಕ್ಸ್ಪ್ರೆಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಮೆಸೇಜ್ ಚೇಂಜ್ ಆಗ್ತದೆ. ಕೆಲವರು ನಾಲ್ಕು ಮುಂದಿನವರು ಸ್ವಲ್ಪ ಕಣ್ಣು ಕೂರಿದ್ರೆ ಅವ್ರ ಮೆಸೇಜ್ ಚೇಂಜ್ ಆಗ್ತದೆ. ನೋ 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 ನೋ. ನಾನು ತೀರ್ಮಾನ ಮಾಡಿದ್ದೇನೆ, ಜನರು ಎಕ್ಸೈಟೆಡ್ ಆಗಲಿ, ಎಕ್ಸ್ಪ್ರೆಷನ್ ಕೊಡ್ಲಿ, ಬೇಕಾದ್ರೆ ಕಲ್ಲು ಕಂಬದಾಗೆ ನಿಂತ್ಕೊಳ್ಳಿ. I can preach by faith. 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 Oh! Hey! See, something will happen in the realm of the spirit. Right? Something will happen. ಯಾಕಂದ್ರೆ ನೀವು ಮಾತಾಡುವಾಗ ದೇವದೂತರು ನಿಮ್ಮ ಮಾತನ್ನು ಕ್ಯಾರಿ ಮಾಡುತ್ತಾರೆ.
ರೈಟ್. ದೇವದೂತರು ಕ್ಯಾರಿ ಮಾಡುತ್ತಾರೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷ. Come on, rejoice. Oh, ಬಲಹೀನನ ಬಲಪಡಿಸಿದೆ ಬಿಡುಗಡೆಯ ನೀ ನೀಡಿದೆ. ಏಸಯ್ಯ ಏಸಯ್ಯ, ಓಹೋ ಏಸಯ್ಯ 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 ಏಸಯ್ಯ. ಇಲ್ಲಿ ಕೇಳ್ರಿ, ನಾವು ಕೇವಲ 25th ಮಾತ್ರ ಸೆಲೆಬ್ರೇಟ್ ಮಾಡುವವರಲ್ಲ, ನಾವು ಎವ್ರಿ ಡೇ ಸೆಲೆಬ್ರೇಟ್ ಮಾಡುವವರು. ಹಲ್ಲೆಲೂಯ. ದಿನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದವನಿಗೆ ರೈಟ್, ಅದು ನಾರ್ಮಲ್, ಅವನು ಯಾವಾಗಲೂ ಕೈ ಬಡಿತಾ ಇರ್ತಾನೆ. ದಿನಾಲು ಬೀಚ್ ಸೈಡಲ್ಲಿ ಇದ್ದವನಿಗೆ ಅವನು ಬೀಚಲ್ಲೇ ಸ್ನಾನ ಮಾಡಿ ಬರ್ತಾನೆ. ಅಲ್ಲಿ ಬೆಂಗಳೂರಿನಲ್ಲಿದ್ದವರಿಗೆ, ದೂರದಲ್ಲಿದ್ದವರಿಗೆ ಅವರು ತುಂಬಾ ಎಕ್ಸೈಟೆಡ್. ನಮ್ಮಲ್ಲಿ ಮಲ್ಲಿಕ್ ಬ್ರದರ್ ಇದ್ದಾರೆ. ಎಲ್ಲಿದ್ದಾರೆ ಮಲ್ಲಿಕ್ ಬ್ರದರ್? ಮಲ್ಲಿಕ್ ಬ್ರದರ್ ನಮ್ಮ ಮೊದಲು ಹೇಳಿದ್ದೇನೆ, ಅಪ್ಪ ಇದ್ದಾರೆ, ಅವರಿಗೆ 92 ವರ್ಷ. ಹೇಗಿದ್ದಾರೆ ನೋಡ್ರಿ. ಈಗ ಸಹ ಅವರು ಲೂನಾದಲ್ಲಿ ತನ್ನ ಹೆಂಡತಿಯನ್ನು ಹೀರೋಯಿನ್ ಆಗಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿದ್ದಾರೆ ನೋಡಿ, 92 ವರ್ಷ ಅವರಿಗೆ, 92 years ಯಂಗ್. 92 ವರ್ಷದ ಯೌವನಸ್ಥ ನಮ್ಮ ಮುಂದೆ ಇದ್ದಾರೆ. ಹೌದು, ಅವರು ಆಚೆ ಗುಲ್ಬರ್ಗದಲ್ಲಿ, ಅವರ ಬಿಜಾಪುರ, ಅಲ್ಲೆಲ್ಲ ಸಮುದ್ರ ಇಲ್ಲ. ಅವ್ರಿಗೆ ಯಾರೋ ಹೇಳಿದ್ದಾರೆ, ಏನಂತ ಹೇಳಿದ್ರೆ ಸಮುದ್ರದ ಬದಿಗೆ ಹೋಗಬಾರದು, ಸಮುದ್ರದ ಬದಿಗೆ ಹೋದ್ರೆ ಅದು ನುಂಗಿ ಬಿಡ್ತದೆ ಅಂತ. ನಮ್ಮ ಮಲ್ಲಿಕ್ ಬ್ರದರ್ ಎಷ್ಟು ಹೇಳಿದ್ರು, ಅವರು ಹೇಳಿದ್ರು ನಾನು ಸಮುದ್ರದ ಹತ್ತಿರ ಬರುವುದಿಲ್ಲ ಅಂತ. ಒಂದಿನ ಮಲ್ಲಿಕ್ ಬ್ರದರ್ ಅವರಿಗೆ ಹೇಳದೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಇದಂತ ಹೇಳಿದ್ರು, ಇದೇ ಸಮುದ್ರ ಅಂತ ಹೇಳಿದ್ರು. ಅವ್ರಿಗೆ ಖುಷಿ ಆಯ್ತು ನೀರು ನೋಡಿ. ಮೊದಲು ಹೋದ್ರು, ಸ್ವಲ್ಪ ನೀರನ್ನು ತೆಗೆದುಕೊಂಡ್ರು, ಕುಡಿದ್ರು. ಒಬ್ಬ ಇದಕ್ಕೆ ಯಾರು ಎಷ್ಟು ಉಪ್ಪು ಹಾಕಿದ್ದಾರೆ? ಪಾಪ ಅವರು ಫಸ್ಟ್ ಟೈಮ್ ಸಮುದ್ರದ ಬೈದು. ಅರ್ಥ ಆಯ್ತಾ ನಿಮ್ಗೆ? ಅವ್ರು ಹೇಳಿದ್ರು ಯಾರು ಎಷ್ಟು ಉಪ್ಪು ಹಾಕಿದ್ದಾರೆ ಇದಕ್ಕೆ ಅಂತ. ನಾವು ತಿನ್ನುವ ಉಪ್ಪು ಕೂಡ ಅಲ್ಲಿಂದಲೇ ಆಗುವಂತದ್ದು, ರೈಟ್, ಸಮುದ್ರದಿಂದ. ರೈಟ್. ಸಿ, ಇನ್ನೋಸೆಂಟ್ ಮ್ಯಾನ್, ಇನ್ನೋಸೆಂಟ್ ಪಾಪ. ಬಟ್ ಆ ಇನ್ನೋಸೆಂಟ್ ಆದ ಕಾರಣ ಅವರು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿದ್ದಾರೆ. 92 ವರ್ಷವಾದರೂ ಗಟ್ಟಿ ಇದ್ದಾರೆ. 15 kg ಬೆಲ್ಲ ತಂದದಂತೆ ಮೊನ್ನೆ, ಎಲ್ಲ ತಿಂದು ಖಾಲಿ. ಅವರು ತಿನ್ನಷ್ಟು ಬೆಲ್ಲ ನಮ್ಮ ಇಡೀ ಚರ್ಚಿನವರು ಒಟ್ಟು ಮಾಡಿದ್ದು ತಿನ್ಲಿಕ್ಕಿಲ್ಲ. ನೀವು ಇಡೀ ಚರ್ಚಿನವರು ನೀವು ತಿಂದ ಬೆಲ್ಲವನ್ನು ಒಟ್ಟು ಮಾಡಿದ್ರು, ಅವರು ತಿಂದ ಬೆಲ್ಲ ಜಾಸ್ತಿ. ಯಾಕೆಂದ್ರೆ ಅವರು ಗಾಣದಲ್ಲಿ ಕೆಲಸ ಮಾಡ್ತಾರೆ. ರೈಟ್, ಗಾಣ ಇತ್ತು ಅಲ್ಲಿ. ನೋ ಶುಗರ್ ಪ್ರಾಬ್ಲಮ್, ರೈಟ್, ಯಾವ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಜ್ಞಾನವನ್ನು ಅತಿಯಾಗಿ ಅರ್ಜಿಸಬೇಡ, ಕೆಡುಕಿಗೆ ಕಾರಣ ಆಗಿತ್ತು. ತುಂಬಾ ಜ್ಞಾನ ಇದೆ ನೋಡಿ, ಆ ಕಾನ್ಶಿಯಸ್, ಅವ್ರಿಗೆ ಏನು ಗೊತ್ತಿಲ್ಲ, ಹೆಲ್ತಿ ಆಗಿದ್ದಾರೆ. 70 ವರ್ಷ ಆದ ಮೇಲೆ ಲೂನ ಬಿಡುವುದಿಲ್ಲ. ಅವರು ಇಬ್ಬ ಸಹ ಹೆಂಡತಿಯನ್ನು ಕೂತ್ಕೊಳಿಸಿ ಕರ್ಕೊಂಡು ಹೋಗ್ತಾರೆ. ಅವರಿಗೆ ನಾನು ಹೇಳಿದ್ದು 92 ವರ್ಷದ ಯೌವನಸ್ಥ. ಎಲ್ಲರೂ ಅರಿಕೆ ಮಾಡುದಲ್ವಾ? ಹೌ ಓಲ್ಡ್ ಆರ್ ಯು? 5 years ಓಲ್ಡ್. 5 ವರ್ಷದ ಮಗು ಕೂಡ ಓಲ್ಡ್. ಹೌ ಯಂಗ್ ಯು ಆರ್ ಅಂತ ಹೇಳ್ಬೇಕು. ರೈಟ್, ಮೇಕ್ ಎ ರೈಟ್ ಕನ್ಫೆಷನ್.
ಕನ್ಫೆಷನ್ ಕರೆಕ್ಟ್ ಮಾಡ್ರಿ. ನಿಮ್ಮ ಇಂಗ್ಲಿಷ್ ವರ್ಡ್ ಅನ್ನು ಯೂಸ್ ಮಾಡಿ. ಹೌ ಓಲ್ಡ್ ಇಸ್ ಚೈಲ್ಡ್? 1 year. ಓಲ್ಡ್ ಮಾತಾಡಿ ಅದು ಹೇಳ್ರಿ. ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ತಿ. ಹಲ್ಲೆಲೂಯಾ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತೇನೆ, ಹದ್ದಿಗೆ ಬರುವಂತೆ ಯೌವನವನ್ನು ನಿನಗೆ ತಿರುಗಿ ಬರಮಾಡುತ್ತೇನೆ. ಈ ವಚನ ಇವತ್ತು ಕ್ರಿಸ್ತನಲ್ಲಿ ನೆರವೇರಿದೆ. ಆತನು ಪವಿತ್ರಾತ್ಮ ವರವನ್ನು ನಿಮ್ಮಲ್ಲಿ ವರ್ಗಾವಣೆ ಮಾಡಿದ್ದಾನೆ, ಶ್ರೇಷ್ಠ ವರವನ್ನು ಕೊಟ್ಟಿದ್ದಾನೆ. ಶ್ರೇಷ್ಠ ವರಗಳಿಂದ ನನ್ನ ಆಸೆಯನ್ನು ಆತನು ಪೂರ್ತಿಗೊಳಿಸ್ತಾನೆ. ಹದ್ದಿಗೆ ಬರುವಂತೆ ಯೌವನವನ್ನು ನನಗೆ ತಿರುಗಿ ಬರಮಾಡಿದ್ದಾನೆ. ಕಮಾಂಡ್ರಿ, ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್. ಕಾಲೇಬನಾಗಿ ಮಾತಾಡ್ರಿ. ಕಾಲೇಬನ 85 ವರ್ಷ ಆದಾಗಲೂ ಅವನು ಹೇಳ್ತಾ ಇದ್ದ, ಐ ಆಮ್ ಯಂಗ್ ಅಂಡ್ ಸ್ಟ್ರಾಂಗ್. 40 ವರ್ಷದಲ್ಲಿ ಎಷ್ಟು ನನಗೆ ಬಲ ಇತ್ತು ಅಷ್ಟೇ ಬಲವು ನನಗೆ ಈಗಲೂ ಇದೆ. ಉಳಿದವರೆಲ್ಲ ಹೇಳಿದ್ರು, ಅವನ ಜೊತೆಯಲ್ಲಿದ್ದವರು 70-80ರಲ್ಲಿ ಹೋದರು. ಇವತ್ತು ಆ ಫೇಲಿಯರ್ನ ಕನ್ಫೆಷನ್ ಅನ್ನು ಎಲ್ಲ ಗೋರಿಯಲ್ಲಿ ಮಾಡ್ತಾರೆ. ಕಾಲೇಬನ ಕನ್ಫೆಷನ್ ಯಾರು ಮಾಡುವುದಿಲ್ಲ. ರೈಟ್? 70-80ರಲ್ಲಿ ಸತ್ತದ್ದು ಯಾರು? ಅವರೇ. 6 ಲಕ್ಷ ಮಂದಿ ನೆಗೆಟಿವ್ ಮಾತಾಡಿದ್ರು. 10 ಮಂದಿಯ ರಾಂಗ್ ರಿಪೋರ್ಟ್ ಕೇಳಿದವರು ಅವರೊಟ್ಟಿಗೆ ಸೇರಿ ಇವರು ಮಾತಾಡಿದ್ರು. ಬಟ್ ಕಾಲೇಬನ ಒಟ್ಟಿಗೆ ಸೇರಲಿಲ್ಲ. ಕಾಲೇಬನು ಮಾತಾಡಿದ್ದು ಪರಿಸ್ಥಿತಿ ಅಲ್ಲ, ಕಾಲೇಬನು ಮಾತಾಡಿದ್ದು ವಾಕ್ಯವನ್ನು. ದೇವರು ಏನು ಹೇಳಿದಾನೆ ಅದನ್ನು ಅವನು ನಿರ್ಧಾರ ಮಾಡಿದ. ಜನ ಏನು ಹೇಳ್ತಾರೆ, ಪರಿಸ್ಥಿತಿ ಏನು ಹೇಳ್ತಾರೆ, ಅದನ್ನು ಆತ ನಿರ್ಧಾರ ಮಾಡಲಿಲ್ಲ. ಇವತ್ತು ನಮ್ಮ ಜೀವಿತದ ನಿರ್ಧಾರ ದೇವರ ವಾಕ್ಯ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನು ಬಂದ ಕಾರಣ, ಆತನು ಹುಟ್ಟಿದ ಕಾರಣ ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ನಾವು ಕೇವಲ ಸೆಲೆಬ್ರೇಟ್ ಮಾಡುವುದು ವರ್ಷಕ್ಕೊಮ್ಮೆ ಕೇಕ್ ತಿಂದು ಅಲ್ಲ. ಕೇಕ್ ತನ್ನಿ, ಕೇಕ್ ತಿನ್ನಿ, ಕೇಕ್ ಕೊಡಿ, ತೊಂದರೆ ಇಲ್ಲ. ಬಟ್ ಗ್ರೇಟೆಸ್ಟ್ ಗಿಫ್ಟ್ ಇಸ್ ಕ್ರೈಸ್ಟ್. ಕ್ರಿಸ್ತನ್ ಇತರಿಗೆ ಕೊಡುವಂಥದ್ದು ಗ್ರೇಟೆಸ್ಟ್ ಗಿಫ್ಟ್. ನೀವು ಪರಲೋಕದಲ್ಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡುತ್ತೀರಿ. ಪರಲೋಕದಲ್ಲಿ ದೇವದೂತರ ಒಟ್ಟಿಗೆ ಸಂತೋಷ ಆಗ್ತದೆ. ಈಗ ನೀವು ಸಂತೋಷಗೊಂಡ್ರಿ, ರೈಟ್? ಚರ್ಚ್ ಅಂತ ಹೇಳಿದ್ರೆ ಸಂತೋಷ ಪಡುವಂಥದ್ದು, ಸೆಲೆಬ್ರೇಷನ್. ಚರ್ಚ್ ಅಂದ್ರೆ ರಿಲಿಜಿಯಸ್ ಅಲ್ಲ, ಅಲ್ಲ, ಪ್ರಾರ್ಥಿಸುವ ಗಂಭೀರವಾಗಿ. ಪರಲೋಕದಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ನಮ್ಗೇನಾಗಬೇಕು ಸೆಲೆಬ್ರೇಟ್ ಮಾಡಲಿಕ್ಕೆ? ದೇವದೂತರು ಏನು ಹೇಳ್ತಾರೆ ಓದಿ ಅಲ್ಲಿ. ನಾನು ಮುಗಿಸ್ತೇನೆ. 2:12 ಲೂಕ್ 2 chapter 12 verse. ಯೇಶು Yeshu, glory. ನಿಜವಾಗಿ ನೀವು ಸೆಲೆಬ್ರೇಟ್ ಮಾಡ್ತೇವೆ. ಐ ಸೆನ್ಸ್ ಯೇಶು ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಗ್ಲೋರಿ. ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಥ್ಯಾಂಕ್ ಯು ಜೀಸಸ್. ಯೇಸು ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ನೆಕ್ಸ್ಟ್, ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು
ದೂತ ಒಬ್ಬ ಬಂದದಲ್ಲ, ಅವನ ಬೆಟಾಲಿಯನ್ ಬಂದೆ, ಹೋಲ್ ಏಂಜಲಿಕ್ ಫೋರ್ಸ್ ಪರಲೋಕದಲ್ಲಿ ಪರಲೋಕ ಸೈನ್ಯದವರೊಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ನೆಕ್ಸ್ಟ್ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಕಮನಟಿ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅವರು ಹೇಳುವಾಗ ಹೇಗೆ ಹೇಳಿದರು? ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹೇಳ್ರಿ, ಕೊಂಡಾಡುತ್ತಾ. ಓಕೆ, ನೆಕ್ಸ್ಟ್ ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಮಿಗೆ ಹೋಗಿ ಕರ್ತ ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಇಲ್ಲಿ ಕೇಳ್ರಿ, ಕುರುಬರು ಹೋದದ್ದು ಗೋದಲಿಗೆ, ಜೋಯಿಸರ್ ಹೋದದ್ದು ಗೋದಲಿಗೆ ಅಲ್ಲ. ಜೋಯಿಸರ್ ಹೋದದ್ದು ಮನೆಯೊಳಗೆ. ಇದ್ದೀರಾ ಇಲ್ಲಿ? ನಾನು ಎಷ್ಟು ಸರ್ತಿ ಬೈಬಲ್ ಓದಿದ್ರು ನನ್ನ ಪಿಕ್ಚರ್ ಹೋಗ್ತಿರ್ಲಿಲ್ಲ. ಯಾವುದು? ಆ ಜೋಯಿಸರು ಗೋದಲಿ ಒಳಗೆ. ನಿಮ್ಮ ಅನೇಕ ಪಿಕ್ಚರ್ಗಳಿರ್ಬೋದು, ಸಂಡೇ ಸ್ಕೂಲಲ್ಲಿ ಕಲಿಸಿದದ್ದು ಅಥವಾ ಬೇರೆ ಬೇರೆ, ಬಟ್ ಜೋಯಿಸರ್ ಹೋದದ್ದು ಮನೆಯೊಳಗೆ, ಗೋದಲಿ ಒಳಗೆ ಅಲ್ಲ. ಗೋದಲಿ ಇರುವಂಥದ್ದು ಎಲ್ಲಿ? ನಿಮ್ಮ ಮನೆಯೊಳಗೆ ಗೋದಲಿ ಇರುವುದ, ಹೊರಗಿರುವುದ? ರೈಟ್? ಓದಿರಿ 2ನೇ ಅಧ್ಯಾಯ 11ನೇ ವಚನ. ರೀಡ್ ಫಾರ್ ಮೀ. ಮತ್ತಾಯ 2:11, ಮ್ಯಾಥ್ಯೂ 2:11 ಓದಿ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಜೋಯಿಸರು ಎಷ್ಟು ಮಂದಿ ಇದ್ದರು? ಎಷ್ಟು ಮಂದಿ ಜೋಯಿಸರು ಇದ್ದರು? ಮಾತಾಡಿ. ಎಷ್ಟು ಎಷ್ಟು ಮಂದಿ ಇದ್ರು? ನತನ್ಯಲ್ ನಿಲ್ಲು, ನಿಲ್ಲು. ಗುಡ್. ನತನ್ಯಲ್ ನಿಲ್ಲ. ಅವನಿಗೆ ಜೋರು ಚಪ್ಪಾಳೆ ಹೊಡೆಯಿರಿ. ಕೂತ್ಕೋ. ಎಲ್ಲಿದೆ ಬೈಬಲಲ್ಲಿ 3 ಮಂದಿ ಅಂತ? ಎಲ್ಲಿದೆ? ಮತ್ತೆ ಹೇಗೆ ಹೇಳ್ತೀರಿ 3 ಮಂದಿ ಅಂತ? ಯಾಕೆ ಹೇಳ್ತಾರೆ ಅಂತ ಹೇಳಿ, ಅಲ್ಲಿ 3 ಗಿಫ್ಟ್ ಕೊಟ್ಟರಲ್ಲ. ಕೆಲವೊಮ್ಮೆ ನೀವು ಒಟ್ಟಾಗಿ ಒಂದು ಚಿನ್ನ ಕೊಡ್ತೀರಿ, 4 ಮಂದಿ ಸೇರಿ. ಅಲ್ಲಿ 3 ಗಿಫ್ಟ್ ಕೊಟ್ಟದ್ದರಿಂದ 3 ಮಂದಿ ಇದ್ದರಂತ ಅರ್ಥ ಅಲ್ಲ. ಜೋಯಿಸರು ಅಲ್ಲಿ 3 ಅಂತ ಕೊಡ್ಲಿಲ್ಲ. ಮತ್ತು ಅವರು ಗೋದಲಿಯ ಒಳಗೆ ಹೋದದ್ದು ಅಲ್ಲ. ಅವರು ಹೋದದ್ದು ಎಷ್ಟೋ ಸಮಯದ ನಂತರ ಹೋದದ್ದು. ರೈಟ್? ಇಮ್ಮಿಡಿಯೇಟ್ಲಿ ಹೋದದ್ದು ಕುರುಬರು. ಆಗ ಯೇಸು ಬೆಳೆದಿದ್ದಾನೆ, ಯಂಗ್ ಚೈಲ್ಡ್, ಬೇಬಿ ಅಲ್ಲ. ಅದಕ್ಕೋಸ್ಕರ 2 ವರ್ಷದ ಮಕ್ಕಳನ್ನು ಹೆರೋದನು ಕೊಲ್ಲಿಸ್ತಾನೆ. ಇಲ್ಲಾದರೆ ಖಾಲಿ 3 ತಿಂಗಳೆಲ್ಲ ಬೇಬಿಗಳನ್ನು ಕೊಲ್ಲಿ ಅಂತ ಹೇಳ್ತಿದ್ದ. ಅಂದ್ರೆ ಸಾಧಾರಣ 2 ವರ್ಷ ತನಕ ಆಗಿದೆ ಯೇಸುವಿಗೆ. ಯೇಸುವಿನ ಕ್ಲಾಸ್ಮೇಟ್ ಎಲ್ಲರೂ ಹೋಗಿದ್ದಾರೆ. ಯೇಸುವಿನ ಒಟ್ಟಿಗೆ ಹುಟ್ಟಿದ ಒಂದು ಮಗು ಕೂಡ ಇಲ್ಲ. ಯೇಸು ಮಾತ್ರ. ಯಾಕೆ ಗೊತ್ತಾ? ಎಲ್ಲ ಗಂಡು ಮಕ್ಕಳನ್ನು, ಯೇಸುವೊಟ್ಟಿಗೆ ಹುಟ್ಟಿದ ಎಲ್ಲ ಗಂಡು ಮಕ್ಕಳನ್ನು ಹೆರೋದನು ಕೊಲ್ಲಿಸಿದ್ದಾನೆ. ಎಲ್ಲಿವರೆಗೆ ಕೊಲ್ಲಿಸ್ತಾನಂದ್ರೆ 2 ವರ್ಷದ ಮಕ್ಕಳನ್ನು. 2 ವರ್ಷ, ಅವನು ಹುಟ್ಟಿದ ದಿನದಿಂದ 2 ವರ್ಷದ ಒಳಗಿನೆಲ್ಲ ಮಕ್ಕಳನ್ನು. ಯೋಹಾನನು 6 ತಿಂಗಳು ಮೊದಲು ಹುಟ್ಟಿದ, ಅದಕ್ಕೋಸ್ಕರ ಉಳಿದಿದ್ದಾನೆ.
ರೈಟ್. 2 ವರ್ಷ ಅಂದ್ರೆ ಯೋಹಾನನಿಗೆ 2.5 ವರ್ಷ. ಹಲೋ, ಅಲ್ಲಿದೆ ಬೈಬಲ್, ಓದಿ. ಸಿ ನೆಕ್ಸ್ಟ್ ಫಾಸ್ಟ್ ಓದಿ, ನಾನು ಮುಗಿಸ್ತೇನೆ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ನೆಕ್ಸ್ಟ್ ಫಾಸ್ಟ್. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಆ ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ, ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ನಡ್ಕೊಂಡು ಹೋಗುವಂತೆಲ್ಲ, ಓಡಿ ಹೋಗು, ಅಲ್ಲೇ ಇರು. ಹೆರೋದನ ಆ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನಿಸಿ, ಹೆರೋದನ ಮನಸ್ಸಿನಲ್ಲಿ ಏನಿದೆ ಅಂತ ಜೋಯಿಸರಿಗೆ ಗೊತ್ತಾಗ್ಲಿಲ್ಲ. ಹೆರೋದ ಹೇಳಿದ, ಹೋಗಿರಿ ಆ ಮಗುವನ್ನು ನೋಡಿ ಬನ್ನಿರಿ, ನೋಡಿದ ನಂತರ ನನಗೆ ಬಂದು ಹೇಳ್ರಿ, ನಾನು ಹೋಗಿ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ, ಸ್ವೀಟ್ ಟಾಕ್ ಮಾತಾಡಿದ. ನನ್ಸು ಏನ್ ಮಾಡ್ಬೇಕು? ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಂತ ನಾನು ಹೋಗಿ. ಬಟ್ ಅವನ ಒಳಗೆ ಏನಿದೆ ಅಂತ ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ದೇವರು ಜೋಯಿಸರಿಗೆ ಹೇಳಿದ, ಹೋಗ್ಬೇಡ್ರಿ. ಹಲೋ, ಈ ಪ್ರೀಚಿಂಗ್ ನಾನು ಮೊದಲು ಮಾಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಜಾಯ್ಸ್ ಅಂದರೆ ವೈಸ್ ಮ್ಯಾನ್, ಜ್ಞಾನಿಗಳು. ಅವರು ಈ ಸ್ಟಾರ್ಗಳನ್ನು ನೋಡಿ ಆ ಟೈಮಿಂಗನ್ನು ನೋಡುವವರು. ಯೇಸು ಹುಟ್ಟಿದ ಸೂಚಿಸುವಂಥ ನಕ್ಷತ್ರವನ್ನು ಅವರು ನೋಡಿದರು. ಆ ನಕ್ಷತ್ರ ಹೋಗುವಾಗ ಅವರು ಫಾಲೋ ಮಾಡಬೇಕು, ರೈಟ್? ಬಟ್ ನಡುವಿನಲ್ಲಿ ಆ ನಕ್ಷತ್ರ ಅವರಿಗೆ ಮಿಸ್ ಆಯಿತು. ಕೆಲವರಿಗೆ ದಾರಿಯಲ್ಲಿ ಹೋಗೋ ರೋಡ್ ಮಿಸ್ ಆದ. ಒಬ್ಬ ಅರಸನು ಹುಟ್ಟಲಿಕ್ಕಿದೆ ಅಂತ ತಪ್ಪಾದ ವ್ಯಕ್ತಿ ಹತ್ರ ಕೇಳಲಿಕ್ಕೆ ಹೋದರು. ಯಾರು? ಅರಸನು ಹುಟ್ಟುವುದು ಎಲ್ಲಿ? ಅರಮನೆಯಲ್ಲಿ. ಇಲ್ಲಂದ್ರೆ ಹೆರೋದನಿಗೆ ಗೊತ್ತಾಗ್ತಿರ್ಲಿಲ್ಲ. ಹೆರೋದನಿಗೆ ಗೊತ್ತಾಗದಿದ್ರೆ ಯೇಸುವಿನ ಸಮಕಾಲನ ಮಕ್ಕಳು ಸಾಯ್ತಿರ್ಲಿಲ್ಲ. ಒಬ್ಬ ರಾಂಗ್ ಮಿಸ್ಟೇಕ್, ಒಬ್ಬರ ಮಿಸ್ಟೇಕ್ ಏನ್ ಮಾಡ್ತದೆ? ಅನೇಕರು ನಾಶವಾಗುವಂತೆ ಮಾಡುತ್ತದೆ. ಇವತ್ತು ಆ ನಕ್ಷತ್ರ ಸೂಚಿಸ್ತದೆ ಪವಿತ್ರಾತ್ಮನಿಗೆ. ಇವತ್ತು ಯಾರು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾರೆ ಅವರು ದೇವರ ಮಕ್ಕಳು. Those who are led by the Spirit of God, they are sons of God. ಇವತ್ತು ನಮ್ಮನ್ನು ದೇವರು ನಮಗೆ ಇಟ್ಟಂತ ಡೆಸ್ಟಿನಿಗೆ, ಉದ್ದೇಶಕ್ಕೆ ನಡೆಸಿದಗೋಸ್ಕರ ದೇವರು ನಮಗೆ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಈ ಜಾಯ್ಸರಿಗೆ ಒಂದು ಸೂಚನೆ ಇತ್ತೇನಂತ ಹೇಳಿದ್ರೆ, ಒಂದು ನಕ್ಷತ್ರ. ಬಟ್ ಅವರು ಹೋಗಿ ಕೇಳಿದ್ದು ಹೆರೋದನ ಹತ್ರ. ಹೆರೋದ ಗಲಿಬಿಲಿಯಾದ. ಕ್ರಿಸ್ತನು ಹುಟ್ಟಬೇಕಾದ ಎಲ್ಲಿ? ಅವನು ಸೀದಾ ಬೈಬಲ್ ಪಂಡಿತರ ಹತ್ರ ಕೇಳಿದ. ಬೈಬಲ್ ಪಂಡಿತರಿಗೆ ಸ್ಕ್ರಿಪ್ಚರ್ ಗೊತ್ತು, ರೆವಲೇಷನ್ ಇಲ್ಲ. ನೋ ರೆವಲೇಷನ್. ಅವರಿಗೆ ಸ್ಕ್ರಿಪ್ಚರ್ ಗೊತ್ತು. ಅವ್ರು ಹೇಳಿದ್ರು, ಇವನು ಹುಟ್ಟಬೇಕಾದ, ಕ್ರಿಸ್ತನು ಹುಟ್ಟಬೇಕಾದ ಎಲ್ಲಿ ಅಂತ ಹೇಳಿದ್ರೆ ಬೆತ್ಲೆಹೇಮಿನಲ್ಲಿ. ಮೀಕ 5:2. ಅವ್ರ ಸ್ಕ್ರಿಪ್ಚರ್ ಗೊತ್ತು. ಬಟ್ ಕ್ರಿಸ್ತನು ನಿಜವಾಗಿ ಅವರ ಮುಂದೆ ಬಂದರು. ಈ ಸ್ಕ್ರಿಪ್ಚರ್ ಗೊತ್ತಿದ್ದವರು ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕಂದ್ರೆ ಕ್ರಿಸ್ತನು ಅವರ ಮುಂದೆ ಬಂದರು, ಅವನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕೆ? ಅವ್ರಿಗೆ ಕಾಲ ಸ್ಕ್ರಿಪ್ಚರ್ ಗೊತ್ತು. ಹೇಳಿ, ನಮಗೆ ಕ್ರಿಸ್ತನ ವಿಷಯವಾದ ಪ್ರಕಟಣೆ ಗೊತ್ತು. ಹೇಳಿ, ನಮಗೆ ಕ್ರಿಸ್ತನ ವಿಷಯವಾದ ಮರ್ಮ ಗೊತ್ತು. ಹೇಳಿ, ಕ್ರಿಸ್ತನ ವಿಷಯವಾದ ತಿಳುವಳಿಕೆ ಇದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಕೇವಲ ಸ್ಕ್ರಿಪ್ಚರ್ ಮಾತ್ರ ತಿಳಿದುಕೊಳ್ಬೇಡ್ರಿ, ಅದರ ಒಳಗಿರುವ ಪ್ರಕಟಣೆಯನ್ನು ಹೊಂದಿಕೊಳ್ಳಿರಿ. ಯು ವಿಲ್ ನೆವರ್ ಬಿ ದ ಸೇಮ್. ಕಮಾನ್, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಲೆಟ್ಸ್ ವರ್ಷಿಪ್ ಗಾಡ್. ಕ್ರಿಸ್ತ ನಮಗೋಸ್ಕರ ಹುಟ್ಟಿದ್ದಾನೆ. ಆತನು ಹುಟ್ಟಿದ್ದಾನೆ. ಆತನು ಹೂಣಲ್ಪಟ್ಟಿದ್ದಾನೆ. ಆತನು ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ. ಈಗ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನರೂಢನಾಗಿದ್ದಾನೆ. ಈಗ ಆತನು ತಿರುಗಿ ಬರುತ್ತಾನೆ. ಆತನು ಬಾಲ ಯೇಸುವಾಗಿ ಬರುವುದಿಲ್ಲ. ಆತನು ಹೇಗೆ ಪುನರುತ್ಥಾನಾಗಿದ್ದಾನೋ ಅವನೇ ಆತನು ಬರುತ್ತಾನೆ. Thank you, Lord. Come on, lift up your hand. Holy, holy Lord, glorify your name, O Lord. Oh, come on, worship Him. Lift up your hand. Just thank you, Helri. Jesus, I thank you. Come on. Every mouth be open. ಪ್ರತಿಯೊಬ್ಬರ ಬಾಯಿಗಳು ತೆರೆಯಲ್ಪಡಲಿ. ಹೇಳಿರಿ, ಯೇಸುವೇ ಸ್ತೋತ್ರ. ನೀನು ನನ್ನನ್ನು ಪ್ರೀತಿಸಿ, ನೀನು ನಿನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಕನ್ಯಾ ಮರಿಯಳ ಗರ್ಭದಲ್ಲಿ ಮನುಷ್ಯನಾಗಿ ಹುಟ್ಟಿ ನನಗೋಸ್ಕರ ನೀನು ಬಂದಿ.
Jesus, I love you. I love you, Jesus. Thank you, Lord, your sacrifice. Thank you, Lord, your blood. Thank you, Lord, your sacrifice. ನಿನ್ನ ತ್ಯಾಗಗೋಸ್ಕರ ಸ್ತೋತ್ರ, ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ. ನೀನು ನಮಗೋಸ್ಕರ ಬಂದದ್ದರಿಂದ ನಾವು ಇವತ್ತು ರಕ್ಷಣೆಯನ್ನು ಹೊಂದಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ. ಇವತ್ತು ಸಮಾಧಾನದ ಸುವಾರ್ತೆಯನ್ನು ನಮಗೆ ಕೊಡಲ್ಪಟ್ಟಿದೆ. ನಾವು ಅನೇಕರನ್ನು ಬೆಂಕಿಯ ಬಾಯ ಒಳಗಿಂದ ಎಳೆಯುವಂತ ತೀರ್ಮಾನ ಮಾಡುತ್ತೇವೆ. ಪ್ರಿಯ ದೇವರು ನಿಮ್ಮ ಹೃದಯ ನೋಡುತ್ತಾನೆ. God is watching your heart. ಒಂದು ಸುವಾರ್ತೆಯನ್ನು ಹೇಳ್ರಿ, ನೆಕ್ಸ್ಟ್ ಪ್ರಾರ್ಥನೆ ಮಾಡ್ರಿ. ಒಂದು ಆತ್ಮ, ಒಬ್ಬ ವ್ಯಕ್ತಿ ಆತನ ಪ್ರಾಯಶ್ಚಿತ್ತವನ್ನು ಒಪ್ಪಿಕೊಂಡು ರಕ್ಷಣೆ ಹೊಂದುವುದಾದರೆ ನೀವು ದೇವರನ್ನು ಸಂತೋಷಪಡಿಸುವವರಾಗಿದ್ದೀರಿ. ಪರಲೋಕದಲ್ಲಿ ರಿಯಲ್ ಸೆಲೆಬ್ರೇಷನ್ ನೀವು ಮಾಡುವವರಾಗಿದ್ದೀರಿ. ಒಂದು ವೇಳೆ ಈ ಸಂಜೆ ವೇಳೆಯಲ್ಲಿ ನೀವು ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ, ಇಷ್ಟವರೆಗೆ ಯೇಸುವನ್ನು ನಿಮ್ಮ ರಕ್ಷಕನ ಒಡೆಯರೆಂದು ಅಂಗೀಕಾರ ಮಾಡಲಿಲ್ಲ, ಯಾಕೆ ರಿಯಲ್ ಯೇಸು ಈ ಲೋಕಕ್ಕೆ ಬಂದನೆಂದು ನೀವು ತಿಳಿಯಲಿಲ್ಲ, ಇವತ್ತು ತಿಳಿದುಕೊಳ್ಳ್ರಿ. ಜೀಸಸ್ ಲವ್ಸ್ ಯು ಸೋ ಮಚ್. ಜೀಸಸ್ ಲವ್ಸ್ ಯು ಸೋ ಮಚ್. ನಾನು ನಿಮ್ಗೊಂದು ಪ್ರಾರ್ಥನೆ ಕಲಿಸ್ತೇನೆ. ಜಸ್ಟ್ ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಜೀಸಸ್, ಐ ಲವ್ ಯು, ನೀನು ನನಗೆ ಬೇಕು. ಹೇಳ್ರಿ, ಯೇಸುವೆ, ನೀನು ನನಗೋಸ್ಕರ ಮನುಷ್ಯನಾಗಿ ಬಂದು ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ನನ್ನ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ನನಗೋಸ್ಕರ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ನನಗೋಸ್ಕರ ಎದ್ದು ಬಂದಿದ್ದೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ನೀನೇ ನನ್ನ ರಕ್ಷಕನು, ಒಡೆಯನೆಂದು ನಾನು ಅಂಗೀಕಾರ ಮಾಡುತ್ತೇನೆ. ಜೀಸಸ್ ಕಮ್ ಇನ್ ಟು ಮೈ ಹಾರ್ಟ್. ಐ ಬಿಲೀವ್, ನಾನು ನಂಬುತ್ತೇನೆ, ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಇವತ್ತು ಬಿಡುಗಡೆ ಆಯಿತು ಎಂದು. ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಪ್ರಿಯ, ಒಂದು ವೇಳೆ ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಾ, ಎಲ್ಲಿಂದ ವೀಕ್ಷಿಸ್ತಾರೆ ಗೊತ್ತಿಲ್ಲ, ಬಟ್ ಜೀಸಸ್ ಲವ್ಸ್ ಯು. ಜಸ್ಟ್ ರಿಸೀವ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ವರವನ್ನು ಯೇಸುವಿನ ನಾಮದಲ್ಲಿ ಈಗಲೇ ಹೊಂದಿಕೊಳ್ಳಿರಿ. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಒಂದು ವೇಳೆ ನೀವು ಸುವಾರ್ತೆಯನ್ನು ಸಾರುವಂತ ತೀರ್ಮಾನ ಮಾಡದಿದ್ದರೆ ಇವತ್ತಿನಿಂದ ಮಾಡಿ. ಪ್ರೇ ಫಾರ್ ದ ಲಾಸ್ಟ್ ಸೋಲ್ಸ್. ನಶಿಸಿ ಹೋಗುವಂತ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಕ್ರಿಸ್ತನೆಂಬುದು ಕೇವಲ ಎಂಟರ್ಟೈನ್, ಮನೋರಂಜನೆಯ ನಾವೇ ಅಲ್ಲ, ಜೀವದ ನಾವೇ ಆಗಿದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ವರ್ಶಿಪ್ ಯು ಫಾದರ್. ಜೀಸಸ್ ವಿ ಲವ್ ಯು ಲಾರ್ಡ್. ಗ್ಲೋರಿ ಗ್ಲೋರಿ, ಮ್ಯಾಗ್ನಿಫೈ ಯುವರ್ ನೇಮ್. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ಪ್ರತಿಯೊಬ್ಬರ ಸ್ತರವು ಬದಲಾಗಲಿ. ಪ್ರತಿಯೊಬ್ಬರು ಮಕ್ಕಳು, ಹಿರಿಯರು, ಯೌವನಸ್ಥರು ಪವಿತ್ರಾತ್ಮ ಭರಿತರಾಗಲಿ. ಅವರ ವಿರುದ್ಧವಾಗಿರುವ ಎಲ್ಲ ದುಷ್ಟನ ಯೋಜನೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನ ದೂತರುಗಳು ಅವರ ಸುತ್ತ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ತಂದೆ, ನಾವು ಏನು ವಚನಗಳನ್ನು ಮಾತಾಡಿದ್ದೇವೆ ಅದು ನಂಬಿಕೆಯಲ್ಲಿ ನಾವು ಮಾತಾಡಿದ್ದೇವೆ. ಹೇಬೇಲನು ಕಾಯನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದು ನಂಬಿಕೆಯಿಂದಲೇ. ಆತನು ಲೋಕವನ್ನು ಬಿಟ್ಟು ಹೋದರೂ ನಂಬಿಕೆಯ ಮೂಲಕ ಈಗಲೂ ಆತ ನಮ್ಮ ಸಂಗಡ ಮಾತಾಡುತ್ತಾ ಇದ್ದಾನೆ. ಇದು ಆನ್ಲೈನಲ್ಲಿ, ಟೈಮ್ ಲೈನಲ್ಲಿ ಈ ಮೆಸೇಜ್ ಎಲ್ಲಿ ಹೋಗುತ್ತದೋ ಅದು ಕಂಟಿನ್ಯೂ ಆಗಿ ಎಲ್ಲರಲ್ಲಿ ಅದು ಮಾತಾಡುತ್ತದೆ. ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಯಾರು ಚಿಂತೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಅವರು ಕಂಫರ್ಟ್ ಆಗಲಿ. ವ್ಯಾಧಿಯಲ್ಲಿದ್ದಾರೆ, ಆಪರೇಷನ್ ಅಲ್ಲಿದ್ದಾರೆ, ಅವರು ಸಮಾಧಾನವನ್ನು ಹೊಂದಿಕೊಳ್ಳಲಿ. I release your healing, oh God. Release your peace, oh God. In Jesus' name. Amen. ಕರ್ತನಿಗೊಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. Hallelujah. Come on, shout hallelujah. Praise God. Come on.
ಕಮಾನ್ ಲಾಂಗ್ ಆಗಿ ಹೇಳ್ರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸ್ವಲ್ಪ ಸ್ವರ ಒಳ್ಳೇದಾಗ್ತದೆ, ಓಪನ್ ಆಗ್ತದೆ ನಿಮ್ಮದು. ಓಕೆ, ನಾವು ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ದ ಆಫರಿಂಗ್. ಆಫರಿಂಗ್ ಎಂಬುವಂಥದ್ದು ನೀವು ಕೊಡುತ್ತಿರುವಾಗ ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್, ರೈಟ್? ರೆಲ್ಮ್ ಅಲ್ಲಿ ಸಮಥಿಂಗ್ ಆಗುತ್ತದೆ. ಯು ವಿಲ್ ಬ್ರೇಕ್ ದ ರೆಲ್ಮ್ ಆಫ್ ಪ್ರವರ್ಟಿ, ಲಿಮಿಟೇಷನ್. ನೀವು ಬ್ರೇಕ್ ಮಾಡುತ್ತೀರಿ. ಲೆಟ್ಸ್ ವರ್ಷಿಪ್. ಥ್ಯಾಂಕ್ ಯು ಫಾದರ್, ಗ್ಲೋರಿ ಗ್ಲೋರಿ, worship you Lord, magnify your name. ತಂದೆ, ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟಿ. ಕೊಡುವುದು ಏನಂತ ನೀನು ನಮಗೆ ಕಲಿಸಿದೆ. ನಿನ್ನಲ್ಲಿರುವ ಬೆಸ್ಟ್ ಅನ್ನು ನಮಗೆ ನೀನು ಕೊಟ್ಟಿದ್ದಿ. ನಿನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೆ. ಇವತ್ತು ನಾವು ಪ್ರಿಯರಿಗೆ ಕೊಡ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟದ್ದನ್ನು ನಾವು ಕೊಡ್ತೇವೆ. ಆತ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ಅದಕ್ಕೋಸ್ಕರ ಕೊಡ್ತೇವೆ. ಆತ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾವು ಕೊಡ್ತೇವೆ. ತಂದೆ, ಇದು ನಿನಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ, ಮೆಚ್ಚುಗೆ ಆದದ್ದು. ನಾವು ಡಿಕ್ಲೇರ್ ಮಾಡ್ತೇವೆ, ನಮ್ಮ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಯು ಆರ್ ಬ್ಲೆಸ್, ಯು ಆರ್ ಫ್ರೂಟ್ಫುಲ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಕೊಟ್ಟೆನು ನನ್ನ
ಪ್ರೈಸ್ ಗಾಡ್. ಉತ್ತಮವಾಗಿ ಆರಾಧಿಸಿದ ನಮ್ಮ ಕ್ವಾಯರ್ ಟೀಮಿಗೆ ಜೋರಾದ ಚಪ್ಪಾಳೆ ಕೊಡಬೇಕಾಗಿ ವಿನಂತಿಸುತ್ತೇವೆ. ನೆರೆದಿರುವ ನಿಮಗೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಈ ದಿನದಲ್ಲಿ ಯಾರೆಲ್ಲ ನೀವು ನಿಮ್ಮ ಹುಟ್ಟಿದ ಹಬ್ಬವನ್ನು, ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸುವವರು ಇರುವುದಾದರೆ ದಯಮಾಡಿ ಇದ್ದ ಸ್ಥಳದಲ್ಲಿ ನಿಲ್ಲಿ. ಅದೇ ರೀತಿ ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇರುವವರು ಯಾರೆಲ್ಲ ನೀವು ನಿಮ್ಮ ಹುಟ್ಟಿದ ಹಬ್ಬವನ್ನು ಹಾಗೂ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸುವವರು ಇರುವುದಾದರೆ ನಮ್ಮ ಸಭೆಯ ಪರವಾಗಿ ನಿಮಗೆ ಹುಟ್ಟಿದ ಹಬ್ಬದ ಹಾಗೂ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಇವರನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ನಮ್ಮ ಮಧ್ಯದಲ್ಲಿರುವ ಬ್ರದರ್ ಸಂತೋಷ್ ಶ್ರೀ ಇವರಲ್ಲಿ ವಿನಂತಿ. Thank you, Lord. Thank you, Jesus. Glory, glory for your name, O Lord. Thank you, Lord. ಪರಿಶುದ್ಧನು ಮಹೋನ್ನತನಾಗಿರುವಂಥ ನಮ್ಮ ಪರಿಶುದ್ಧ ತಂದೆಯಾದ ದೇವರೇ, ತಂದೆ ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಕರ್ತ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಿ, ನಮ್ಮನ್ನು ಬಲಪಡಿಸಿದ್ದಿ ಕರ್ತನ, ಅದಕ್ಕಾಗಿ ಸ್ತೋತ್ರ. ತಂದೆ ಈ ಸಮಯದಲ್ಲಿ ಈ ದಿವಸ ಹುಟ್ಟುಹಬ್ಬವನ್ನು ಆಚರಿಸ್ತಿರುವಂಥ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಈ ವಿಶೇಷ ದಿನದಲ್ಲಿ ಕರ್ತನೆ ತಂದೆ ನಿನ್ನೊಂದಿಗೆ ಸಂತೋಷ ಪಡುವಂಥ ಆ ರಕ್ಷಣೆಯ ಅನುಭವದೊಂದಿಗೆ ಕರ್ತನೆ ಇವರನ್ನು ನೀನು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ. ತಂದೆ ಈ ದಿವಸ ಕರ್ತನೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೋ ಕರ್ತನೆ, ಈ ಒಂದು ವಿಶೇಷವಾದ ದಿನವನ್ನು ಕರ್ತನೆ ನೀನು ರಕ್ಷಕನು, ನೀನು ಒಡೆಯನು ಎಂಬುದಾಗಿ ಕರ್ತನೆ ಯಾರೆಲ್ಲ ಕರ್ತನೆ ಅಂಗೀಕಾರ ಮಾಡಲಿಲ್ವೋ ಸ್ವಾಮಿ, ಕರ್ತನೆ ಅವರೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕರಿತಾ ಇದ್ದೇನೆ. ಈ